ಸಂಸಾರದಲ್ಲಿ ಜೀವಭಾವವಿರಲು ಇನ್ನೂ ಹಂಗ ಐತಿ ಜೀವಭಾವ. ನಾ ಕರ್ತ, ನಾ ಭೋಕ್ತ, ನಾ ಸುಖಿ, ನಾ ಹುಟ್ಟೀನಿ, ನಾ ಸಾಯ್ತೀನಿ, ಇವ ಜೀವಭಾವ. ಇದಿನ್ನ ಎತ್ತು ಶಾಸ್ತ್ರ ಕೇಳಿ ಕೇಳಿ ಎಲ್ಲ ಆದ್ಮೇಲೆ ಅಂದ್ರೆ ಗುರುವಿನ ನೋಡಿ ಸುಖ ಸಾಧ್ಯಬಹುದೇ ಅಂತ ಕೇಳ್ಯಾರ ನಿಜಗೊಂಡು ಕೈವಲ್ಯ ಪದ್ಧತಿಯಲ್ಲಿ. ಆದ್ದರಿಂದ ಇಲ್ಲಿ ಇವ ಏನ್ ಮಾಡ್ತಾನಂತಂದ್ರ ಚಾಂಡಾಲ ಭಾವ ಅಂದ್ರೆ ಜೀವ ಭಾವ दूरी हो जावे और देव भाव सदा बने जाए. ಈ ಜಗತ್ತು ಬಿಟ್ಟು ಓಡೋದ್ಯಾಕ? ಜಗತ್ತಿನಲ್ಲಿ ಇದ್ದರೂ ಕೂಡ ಇದು ಇಲ್ಲದಂತೆನ ಇಲ್ಲಿಗೆ ಬರ್ತದ. ಗುರುಗಳಲ್ಲಿ ಹೋಗಿ ಶಾಸ್ತ್ರಾಭ್ಯಾಸ ಮಾಡಿ ಧ್ಯಾನ ಮಾಡಿಕೊಂಡು ಆನಂದದಲ್ಲಿ ನಾನು ಕರ್ತ ಅಲ್ಲ, ಭುಕ್ತ ಅಲ್ಲ, ಯಾವುದು ಅಲ್ಲ ಅಂತೇಳಿ ನೈ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ನೈವ ಕಿಂಚಿತ್ ಕರೋಮಿ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಮತ್ತ ನಾ ಏನು ಮಾಡವಲ್ಲ ಬಿಡವಲ್ಲ ಅಂದ್ರೆ ಮಾಡೋದ್ ಕಂಡು ಬರ್ತೈತಿಲ್ಲ. ಅದಕ್ಕೆ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ, ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ವ್ಯವಹರಿಸುತ್ತವೆ. ನಾನು ಆತ್ಮಸ್ವರೂಪನಾದ ನಾನು ನೈವ ಕಿಂಚಿತ್ ಕರೋಮಿ, ಏನನ್ನೂ ಮಾಡುವುದಲ್ಲ. ಯಾಕಂದ್ರೆ ನಾನು ನಿಷ್ಕ್ರಿಯವಾದಂತ ನಿರವಯವವಾದಂತ ಚೈತನ್ಯ ಸ್ವರೂಪ ಆತ್ಮನೇ ನಾನಿದ್ದೇನೆ. ಈ ರೀತಿ ದೇವಭಾವ ಸದಾ ಮನೆಯೇ ಅಂದ್ರೆ ಈ ದೇವಭಾವ ಜೀವಿದ್ದ ಹೋಗಿ ದೇವನಾಗಿ ಇರ್ಲಿಕ್ಕೆ ಬರ್ತಾ ಇದೆ. तो सो और तो कोई मन से निकलने का है नहीं. ಈ ಸಂಸಾರ ರೂಪ ವನದಿಂದ ಕಡಕ್ಕಾಗಿ ಹೋಗ್ಲಕ್ ಬೇರೆ ಉಪಾಯ ಅಂತೂ ಏನು ಇಲ್ಲ. ब्रह्म विद्या के उपदेश करने वाले आचार्य अपने शिष्यन को वन के बाहर निकाल. ಈ ಜನನ ಮರಣ ರೂಪ ಸಂಸಾರದಿಂದ ಕಡಕ್ಕಾಗಿ ಹೋಗ್ತೇನಂದ್ರೆ ಬ್ಯಾರೆ ಹಾಗೆ ಎಲ್ಲಿ ಇಲ್ಲ. ಅದಕ್ಕೆ ಉಪಾಯ ಒಂದೇ, ಏನಪ್ಪಾ ಅಂತಂದ್ರೆ ಬ್ರಹ್ಮ ವಿದ್ಯಾಕ್ಕೆ ಉಪದೇಶ ಕನ್ನೆ ವಾಲೆ ಆಚಾರ್ಯ, ಬ್ರಹ್ಮಜ್ಞಾನವನ್ನೇ ಉಪದೇಶ ಮಾಡತಕ್ಕಂತ ಯಾವ ಗುರು, ಆಚಾರ್ಯವಾನ್ ಪುರುಷೋ ವೇದ ಅಂತ ಸಾಮವೇದ ಚಾಂದೋಗ ಉಪನಿಷತ್ ಹೇಳ್ತದ. ಆಚಾರ್ಯವಾನ್ ಅಂದ್ರ ಇದನ್ನ ಗುರುವಿನಿಂದಲೇ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರುವಿನಿಂದಲೇ ತಿಳ್ಕೊಳ್ಬೇಕು. ಅಂದ್ರೆ ಈ ಜನನ ಮರಣ ರೂಪ ಭವಸಾಗರದಿಂದ ದಾಟ್ಲಿಕ್ಕೆ ಬರ್ತಾ ಇರ್ತಾರೆ. ಆಚಾರ್ಯ अपने शिष्यन को वन के बाहर निकाल. ಆ ಸದ್ಗುರು ಮಾತ್ರ ನಮ್ಮನ್ನ ಈ ಜನನ ಮರಣ ರೂಪ ಭವಸಾಗರದಿಂದ ಪಾರ ಮಾಡುತ್ತಾನೆ. ಅದಕ್ಕಾಗಿ ಏ ವಿಚಾರ ಕರ್ಕೆ ಅವ ಅಗ್ರದ ದೇವ ಈ ರೀತಿ ವಿಚಾರ ಮಾಡಿದ. विचार के आचार्य को स्वप्न काल में ही सो अग्रुत देवता ಪ್ರಾಪ್ತ. ಆದ್ದರಿಂದ ಇದೆಲ್ಲ ವಿಚಾರ ಮಾಡಿ ಎಲ್ಲಿ ಸ್ವಪ್ನದಲ್ಲಿಯೇ ಆ ಅಗ್ರುತ ದೇವನು ಈ ರೀತಿ ಅಗ್ರುತ ದೇವತಾ ಪ್ರಾಪ್ತವ. ಸೋ ವಿಧಿ ಪೂರ್ವಕ ಅಂದ್ರೆ ಗುರುಗಳಿಗೆ ಹೋಗ್ಬೇಕಾದ. ಇದಕ್ಕೆ ಪ್ರಮಾಣ ಸಿದ್ಧಾರೂಢರು ಕೂಡ ಅದ. ಮನೆಯಲ್ಲೇ ವೀರಭದ್ರ ಸ್ವಾಮಿ ಅವರ ಅವಪ್ಪನ ಗುರು ಇದ್ರು ಕೂಡ ಗುರುವಿನ ಹುಡುಕ್ಯಾಡ ಎಲ್ಲಿ ಬೀದರ, ಎಲ್ಲಿ ರಾಯಚೂರು ಜಿಲ್ಲಾ, ಸೋಮ ಭೀಮ ಮಲಪಾಗ ಇಷ್ಟು ಕಷ್ಟ ಏನಿದು. ಬೇಡ ಬೇಡ ಅದು ಬಿಟ್ಟು ನಡು ಬಿಟ್ಟು ಹೋಗ್ಬಿಟ್ರು ಅವ್ರು. ಆದ್ರೆ ನಾನು ಅದನ್ನ ಮುಟ್ಟೆ ಸೇರ್ಬೇಕು ಅಂತೇಳಿ
ಗುರುವಿನ ಪ್ರಾಪ್ತಿ ಮಾಡಿಕೊಂಡೇ ಸೇರಿದ್ರು. ಅವರೆಲ್ಲ ನಮಗ್ ಮಾರ್ಗದರ್ಶಕರು. ಅವರಂತೂ ಮುಕ್ತ ಇರ್ತಾರೆ. ಯಾಕಂದ್ರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾನು ಆವಾಗ ಧರ್ಮದ ಅಧರ್ಮದ ಉತ್ಪತ್ತಿ ಆಗಲಿಕ್ಕೆ ಹತ್ತಿತ್ತು ಜಗತ್ತಿನಲ್ಲಿ. ಅಂದ್ರ ನಾನು ಅವತಾರ ತಾಳಿ ಬರ್ತೀನಿ ಅಂತ ಹೇಳಿ, ಆದ್ರಿಂದ ಸಾಕ್ಷಾತ್ ಶಿವನ ಅವತಾರವೇ ಸಿದ್ಧಾರೂಢ. ಅದರ ಒಂದು ಶಾಸ್ತ್ರದ ಮರ್ಮ ಐತಿ. ಎಲ್ಲ ಜೀವಿಗಳು ಸಾಯುತ್ತಾರೆ, ಹುಟ್ಟುತ್ತಾರೆ. ಎಲ್ತಾನ ಐತೆ ಅಲ್ಲಿತಾನ ಜೀವಿಸಿ ಪ್ರಾರಬ್ಧ ಮುಗ್ಬಿಟ್ಟು ಹೋಗ್ತಾನೆ. ಆದರೆ ಎರಡು ಪ್ರಕಾರವಾಗಿರುತ್ತದೆ. ಅಧಿಕೃತ ಪ್ರಾರಬ್ಧ, ಅಧಿಕಾರ ಪ್ರಾರಬ್ಧ ಅಂತ ಎರಡು ಪ್ರಕಾರವಾಗಿರುತ್ತದೆ. ಕೆಲವೊಂದು ಹೊಸ ಮಾತನ್ನ ನೀವು ಕೇಳ್ಬೇಕೆ. ಈ ಎಲ್ಲ ಸಾಮಾನ್ಯ ಜೀವಿಗಳಿಗೆ ಅಧಿಕೃತ ಪ್ರಾರಬ್ಧ, ಅವ್ರು ಮಾಡಿದ ಕರ್ಮಾನುಸಾರ ಪ್ರಾರಬ್ಧ ಈಶ್ವರ ಕೊಟ್ಟಾನ, ಅದನ್ನ ತೀರಿಸೇ ಹೋಗ್ಬೇಕು. ಅದು ಅವ್ರಿಗೆ ಇರ್ತದೆ. ಇನ್ನು ಸಾಕ್ಷಾತ್ ಭರ್ಗೋ ನರಾಕೃತಿ, ಸಾಕ್ಷಾತ್ ಭಗವಂತನೇ ಭೂಮಿಗೆ ಮನುಷ್ಯ ರೂಪದಿಂದ ಅವತಾರ ತಾಳಿ ಬರ್ತಾನ. ಅವನು ನಮ್ಮಂತೇನ ಮನುಷ್ಯ, ಉಣೋದು ತಿನ್ನೋದು ಎಲ್ಲ ವ್ಯವಹಾರ ಇದಕ್ಕಿದ್ದಂಗೆ ಇರ್ತದ. ಆದರೆ ಒಳಗೆ ನಾನು ಜೀವನಿದ್ದೇನೆ, ನಾ ಕರ್ತಾ ಭೋಗ್ತಾ ಸುಖಿ ದುಃಖಿ ಅನ್ನೋದು ಇರೋದಿಲ್ಲ. ಆತ್ಮಜ್ಞಾನ ಮೊದಲ ಇರ್ತದ. ಅಧಿಕಾರ ಪ್ರಾರಬ್ಧ ಅವ್ರದು. ಬೇಕಾದಾಗ ತಾಳ್ಬಹುದು, ಶರೀರ ಬೇಕಾದಾಗ ಬಡಬಹುದು. ಸಾಕ್ಷಾತ್ ಬರ್ಗು ಪರಮಾತ್ಮನೇ ನರ ರೂಪದಿಂದ ಬಂದಿದ್ದಾನೆ ಅಂತಂದ್ರೆ ಸಿದ್ಧಾರೂಢ ಈ ರೀತಿ ಅಧಿಕಾರ ಪ್ರಾರಬ್ಧ, ಅಧಿಕಾರ ತನ್ನ ಅಧಿಕಾರದಿಂದ ತಗೊಂಡು ಬಂದಿರ್ತಾನೆ. ಬಂದು ಈ ಲೋಕ ಉದ್ಧಾರ ಮಾಡಿ ಆ ಸಿದ್ಧಾರೂಢ ಬರಲಿಲ್ಲ ಅಂದ್ರೆ ಇವೆಲ್ಲ ಎಲ್ಲಿರ್ತಿತ್ತು? ಇದು ಎಲ್ಲಿ ನಡೀತಿತ್ತು? ಎಷ್ಟು ಉದ್ಧಾರ ಆಕತಿ ಎಲ್ಲ ಏನು ಅನ್ನದಾನ, ವಿದ್ಯಾದಾನ, ಏನೋ ಅನೇಕ ಪ್ರಕಾರವಾಗಿ ಲೋಕ ದರ್ಶನ ಮಾಡಿಕೊಂಡ್ರು ಉದ್ಧಾರ ಇಂಥ ಅದಕ್ಕ ಅಧರ್ಮವನ್ನ ನಾಶ ಮಾಡಿ ಧರ್ಮದ ಪ್ರವೃತ್ತಿಯಾಗುವ ಸಲುವಾಗಿ ನಾ ಬರ್ತೀನಿ ಅಂತ ಹೇಳಿ ಪ್ರಕಾರ ಸಿದ್ಧಾರೂಢ ಬಂದ. ಸಾಧಾರಣ ನಮ್ಮ ಭಾರತ ದೇಶ ಅಲ್ಲದನ ಹೊರಗಿನ ದೇಶದಲ್ಲಿ ಕೂಡ ಅವನ ಪೂಜಾ ನಡೆದಿದೆ. ಆದ್ದರಿಂದ ಈ ರೀತಿ ಆ ಚಾಂಡಾಲ ಭಾವ ದೂರ ಹೋ ಜಾಗ ಅವ್ರ ದೇವ್ ಭಾವ ಸದಾ ಬನಾಗೆ. ಆದ್ದರಿಂದ ಗುರುಗಳಿಂದ ಉಪದೇಶ ಪಡೆದ ನಂತರ ಅವನು ಜೀವನು ದೇವನಾಗುತ್ತಾನೆ. सो और तो कोई उपाय बने नहीं। निश्चय निकसने का है नहीं ಅಂದ್ರೆ ಈ ಗುರು ಮಾರ್ಗವನ್ನು ಬಿಟ್ಟು ಬೇರೆ ಹಾದಿ ಇಲ್ಲ. ಬ್ರಹ್ಮ ವಿದ್ಯಾಕ್ಕೆ ಉಪದೇಶ करने वाले ಆಚಾರ್ಯ, ಬ್ರಹ್ಮ ವಿದ್ಯೆಯನ್ನ ಉಪದೇಶ ಮಾಡತಕ್ಕಂತ ಆಚಾರ್ಯ ಅಂದ್ರೆ ಗುರು. ಆಚಾರ್ಯ ಅಂದರೆ ಅವನು ಸ್ವಂತ ಆಚಾರದಲ್ಲಿದ್ದುಕೊಂಡು, ಅದು ಸಂಸ್ಕೃತ ಐತೆ ಆಚಿನೋತಿ ಸ್ವಯಂ ಮತ್ತೆ, ಅಂದರೆ ತಾನು ಸ್ವಂತ ಆಚಾರದಲ್ಲಿ ಇದ್ದು ನಡೆದು ಇನ್ನೊಬ್ಬರನ್ನು ಕೂಡ ಆಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತಾನೂ ಸದಾಚಾರದಲ್ಲಿ ಇದ್ದುಕೊಂಡು ಇನ್ನೊಬ್ಬರನ್ನು ಸದಾಚಾರಕ್ಕೆ ತರುವುದು ಅವ ಆಚಾರ್ಯ ಅಂತ ಹೇಳ್ಬೇಕು. ಅವನಿಗೆ ಸಾಮಾನ್ಯ ಶಬ್ದ ಗುರು. ಅಪನೇ ಶಿಷ್ಯನ್ಕೋ ಒನ್ಕೆ ಬಾಯನಿಕ್ಸೆ ಅಂದ್ರ ಗುರು ಏನ್ ಮಾಡ್ತಾನ ಅಂದ್ರ ಈ ಜೀವಿಗಳು ಜನ್ಮ ಮರಣ ಭವಸಾಗರದಲ್ಲಿ ಬಳಲ್ತಾ ಇದಾವ, ಇವುಗಳನ್ನ ಈ ಭವಸಾಗರದಿಂದ ಪಾರ ಮಾಡ್ತಾನೆ. यह विचार के आचार्य को स्वप्न
ಕಾಲಮೇಯಿ ಸೋ ಅಗೃತ ದೇವತಾ ಪ್ರಾಪ್ತು. ಆ ಅಗೃತ ದೇವ ಸ್ವಪ್ನ ಕಾಲದಲ್ಲೇನ ಅವ ಗುರುಗಳನ್ನ ಹುಡುಕ್ಯಾಡಿ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಎಲ್ಲಿದಾನು ಅಂತ ತಿಳ್ಕೊಂಡ ಅವ ಗುರುವಿನ ಪಡೆದುಕೊಂಡ. सो विधि पूर्वक प्राप्त हुआ. जो शिष्यता को आचार्य विधि ये शब्द विधि पूर्वक प्राप्त हुआ. विधि पूर्वक प्राप्त हुआ अंद्रेನು? ಅವ ವಿಧಿವತ್ತ ಪ್ರಾಪ್ತನಾದ ಗುರುಗಳಲ್ಲಿ ಹೋಗಿ ಏನು ವಿಧಿ ಅಂದರೆ ಭಗವದ್ಗೀತೆಯಲ್ಲಿ ಒಂದು ಮಾರ್ಗದರ್ಶನ ಮಾಡ್ತಾನೆ. ಅಂದ್ರೆ ಗುರುಗಳನ್ನ ಬಗ್ಗೆ ಹೋಗಿ ಅವ ಗುರುವಿಗೆ ಸಂಬಂಧ ಪಡ್ಬೇಕಾದ್ರ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಎಂತ ಗುರು? ಜ್ಞಾನಿನ ತತ್ವದರ್ಶನ. ಜ್ಞಾನಿನ ಅಂದ್ರೆ ಶ್ರೋತ್ರಿಯತ್ವ, ತತ್ವದರ್ಶಿನ ಅಂದ್ರೆ ಬ್ರಹ್ಮನಿಷ್ಠತ್ವ. ಈ ಎರಡು ಪ್ರಕಾರದ ಸಾಮರ್ಥ್ಯ ಇದ್ದಂತ ಗುರುವಿನಲ್ಲಿ ಹೋಗಿ ಶಿಷ್ಯ ಏನ್ ಮಾಡ್ಬೇಕು? ತದ್ವಿದ್ಯೆ ಅಂದ್ರ ಆ ಪರಬ್ರಹ್ಮ ವಸ್ತುವಿನನ್ನು ವಿದ್ಯೆ ಅಂದ್ರೆ ತಿಳ್ಕೊ. ಹೆಂಗ ತಿಳ್ಕೊ? ಅದಕ್ಕೆ ಹಾದಿ ಹೇಳ್ತಾನೆ, ಪ್ರಣಿಪಾತಿ. ಹೋಗಿ ಗುರುವಿಗೆ ಸಾಷ್ಟಾಂಗ. ಆಮೇಲೆ ಏನ್ ಮಾಡು? ಪರಿಪ್ರಶ್ನೆನ ಪ್ರಶ್ನೆ ಮಾಡ. ಈ ಬಹುದುಃಖ ಜನ್ಮ ಮರಣ ನನಗೆ ಹೆಂಗ್ ಬಂತು? ಏನ್ ಮಾಡ್ಬೇಕಿದು? ಉಪಾಯ ಏನ್? ಈ ಬಹುದಿಂದ ನನ್ನ ಪಾರ್ ಮಾಡಪ್ಪ ಅಂತ ಹೇಳಿ ಕೇಳ, ಪ್ರಶ್ನೆ ಮಾಡ. ಪರಿಪ್ರಶ್ನೆನ. ಅವ ದಯಾಳು ಇದ್ದ ಅಂದ್ರೆ ಅವ ತಿಳಿಸಿ ಹೇಳ್ತಾನೆ. ಗಪ್ಪ ಆದ ಅಂದ್ರ ಸೇವಾ ಮಾಡ. ಸೇವಾ ಮಾಡಿ ಪ್ರಸನ್ನಕರಿಸ. ಈ ಹಾದಿ ಇದು ವಿಧಿವತ್ತಂತ. ಮತ್ತು ಇನ್ನೊಂದು ಉಪನಿಷತ್ತಿನಲ್ಲಿ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಚೇತ್ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಮುಂಡಕೋಪನಿಷತ್ತಿನಲ್ಲಿ, ಅಥರ್ವಣ ವೇದದ ಮುಂಡಕೋಪನಿಷತ್ತಿನಲ್ಲೇ ಅದು ವಿಧಿ ವಿಧಾನ. ತದ್ವಿಜ್ಞಾನಾರ್ಥಂ ಈ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವ ಸಲುವಾಗಿ ಸಗುರುಂ ಏವ ಅಭಿಗಚ್ಚೆ, ಆ ಗುರುವಿನ ಹತ್ತರನೇ ಹೋಗ್ಬೇಕು. ಎಂತ ಗುರು? ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆದಂತ ಗುರುವಿನ ಹತ್ರ ಹೋಗ್. ಹೇಗ್ ಹೋಗ್? ಪ್ರಣಿಪಾತೇನ. ಇಲ್ಲ, ತದ್ವಿಜ್ಞಾನ ಸಗುರುಮಿಗೆ ಸಮಿತ್ಪಾಣಿ. ಸಮಿತ್ಪಾಣಿ ಅಂತ ಒಂದು ಇದು ಇಟ್ಟಾನೆ. ಸಮಿತ್ಪಾಣಿ ಅಂದ್ರೇನು? ಸಮಿತ್ ಅಂದ್ರ ಕಟ್ಟಿಗೆ, ಪಾಣಿ ಅಂದ್ರೆ ಕೈಯಲ್ಲಿ ಕಟ್ಟಿಗೆ ಹಿಡ್ಕೊಂಡು ಅದಕ್ಕೆ ಅವನು ಹೊಡಿಲಕ್ಕ. ಅಂದ್ರೆ ಹಿಂದಿನ ಕಾಲದಲ್ಲಿ ಯಜ್ಞ ಹೋಮ ಹವನಾದಿಗಳ ಋಷಿ ಮುನಿಗಳು ಆವಾಗ ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಹೈಬ್ರಿಡ್ ಕಟ್ಟಿಗೆ ನಡೆಯಂಗಿಲ್ಲ ಅಲ್ಲಿ ಅಂತ ಹೇಳಿ ಅರ್ಥ ಏನಂದ್ರೆ ಇನ್ನು ರಿಕ್ತ ಹಸ್ತೋನ ಗಚ್ಚೆ ರಾಜಾನಂ. ಏನ್ ಹೇಳ್ತದ? ನೇಮ್ ವಿಧಿ ಎತ್ ಬಂದದ ಇಲ್ಲ ಇಲ್ಲಿ ವಿಧಿವತ್ ಹೋಗ್ಬೇಕು ಅಂದ್ರೆ ಹ್ಯಾಂಗ? ಶಾಸ್ತ್ರ ಹೇಳ್ತದ ರಿಕ್ತ ಹಸ್ತೋ ನ ಗಚ್ಚೆ. ರಿಕ್ತ ಹಸ್ತ ಅಂದ್ರೆ ಬರಗೈಯಿಂದ ಹೋಗುವ. ಎಲ್ಲಿ? ರಾಜಾನಂ. ರಾಜರ ಹತ್ರ ಹೋಗ್ಬೇಕಾದ್ರೂ ಬರಗೈಲಿ ಹೋಗ್ಬೇಡ. ದೇವರಿಗೆ ಹೋಗ್ಬೇಕಾದ್ರೂ ಬೆಳಗೈಲಿ ಹೋಗ್ಬೇಡ. ಒಂದ್ ಎರಡು ಊದಿನ ಕಡ್ಡಿ ತಗೊಂಡು ಹೋಗ್ಬೇಡ. ಗುರುಗಳ ಹತ್ರ ಹೋಗ್ಬೇಕಾದ್ರೂ ಬರಗೈಲಿ ಹೋಗ್ಬೇಡ. ಏನಾದ್ರು ಹೂವ ಹಣ್ಣ ಏನಾದ್ರು ಉಪಹಾರ ತಗೊಂಡು ಅಂತೀಗ
ಇವು ವಿಧಿಗಳಂತ ಅವ್ರಿಗೆ ಏನ ಅವಶ್ಯಕತೆ ಐತಿ ಅದನ್ನ ಕೊಟ್ರೆ ಅವರಿಗೆ ಒಂದು ಉಪಯೋಗ ಆಗಿ ಇದಾಗ್ತದೆ. ಈ ರೀತಿ ಆ ವಿಧಿ ಪೂರ್ವಕ ಪ್ರಾಪ್ತುವ ಜೋ ಶಿಷ್ಯ ಆ ಗುರುಗಳ ಹತ್ರ ಹೋಗಿ ವಿಧಿ ಪೂರ್ವಕ ಭೇಟಿ ಆದ. ತಾಕು ಆಚಾರ್ಯ ದೇವವಾಣಿ ರೂಪ ಮಿಥ್ಯಾ ಗ್ರಂಥ ಉಪದೇಶ ಕರ್ತಾ ಹುವ. ಅವ ಗುರುಗಳಿಗೆ ಭೇಟಿ ಆದ್ಮೇಲೆ ಗುರುಗಳು ಏನ್ ಮಾಡಿದ್ರು ಅಂತಂದ್ರ ದೇವವಾಣಿ ರೂಪ. ದೇವವಾಣಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿದ್ದ ಇವೆಲ್ಲ ಬ್ರಹ್ಮವಿದ್ಯೆ ಸಂಸ್ಕೃತ ಏನೈತಿ, ವೇದ ಉಪನಿಷತ್ ಭಗವದ್ಗೀತಾ ಬ್ರಹ್ಮಸೂತ್ರ ಎಲ್ಲ ಸಂಸ್ಕೃತದಲ್ಲಿ ಅದಾವ. ಅವು ಅವಕನ್ನೆಲ್ಲ ನಿಂತ್ಕೊಂಡ್ರು ಮೊದಲಾದವರು ಕನ್ನಡದಾಗೂ ಮಾಡ್ಯಾರ. ಆದ್ದರಿಂದ ಅದನ್ನ ಮಿಥ್ಯಾ ಗ್ರಂಥ ಉಪದೇಶ ಕರ್ತಾವ. ಆವಾಗ ಗುರುಗಳು ಇವನಿಗೆ ಅಂತಾರೆ, ಮಿಥ್ಯವಾದ ಆಚಾರ್ಯರಿಂದ ಮಿಥ್ಯವಾದ ಶಿಷ್ಯನಿಗೆ ಮಿಥ್ಯಾ ಸಂಸ್ಕೃತ ಗ್ರಂಥಗಳನ್ನು ಉಪದೇಶ ಮಾಡಿದ್ರು. ಅಂದ್ರೆ ಸರ್ವಸಾಧಾರಣ ಬ್ರಹ್ಮನನ್ನ ಬಿಟ್ಟು ಉಳಿದ ಏನೇ ಆಗ್ತೈತೆ ಅಂದ್ರೆ ಅದೆಲ್ಲ ಮಿಥ್ಯ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳಿದ ಪ್ರಕಾರ ಆದ್ರಿಂದ ಎಲ್ಲ ಮುಳ್ಳಿನಿಂದಲೇ ಮುಳ್ಳನ್ನು ತೆಗೆದು ಮುರಿದ ಮುಳ್ಳು ತೆಗೆದ ಮುಳ್ಳು ಹೇಗೆ ಇದೆಲ್ಲ ಬ್ರಹ್ಮನನ್ನ ಬಿಟ್ಟು ಎಲ್ಲ ಸುಳ್ಳು. ಅದಕ್ಕೆ ಸುಳ್ಳಿನಿಂದಲೇ ಸುಳ್ಳನ್ನ ತೆಗಿಬೇಕು ಹೇಗಪ್ಪ. ಆದ್ದರಿಂದ 333ನೇ ಅಂಕದಿಂದ ಮಿಥ್ಯಾ ಆಚಾರಿಕ ಮಿಥ್ಯಾ ಶಿಷ್ಯಕು ಮಿಥ್ಯಾ ಸಂಸ್ಕೃತ ಗ್ರಂಥ ಉಪದೇಶ ಗ್ರಂಥಕ್ಕೆ ಮಂಗಳಾಚಾರ. ಈಗ ಮತ್ತೆ ಶಿಷ್ಯನಿಗೆ ಉಪದೇಶ ಪ್ರಾರಂಭ ಮಾಡ್ತಾರ. ಅಂದ ಮೇಲೆ ಆ ಗ್ರಂಥ ಅವ್ರಿಗೆ ಅವಾಗ ತಿಳಿಸಿ ಹೇಳ್ಬೇಕಲ್ಲ, ಅದಕ್ಕ ಮಂಗಲ ಮಾಡ್ತಾರ. संस्कृत ग्रंथ जो मिथ्या आचार्य ने मिथ्या शिष्य को उपदेश किया ता ग्रंथ को भाषा करके लिखे हैं. ಏನ್ ಹೇಳ್ತಾರೋ, ಸಂಸ್ಕೃತ ಗ್ರಂಥ ಅಂದದ್ರ ಮೇಲೆ 79 ಏನು यहाँ संस्कृत ग्रंथ के कथन से कोई एक अग्रदेव के दृष्टांत करके ಅಂದ್ರೆ ಇಲ್ಲಿ ಸಂಸ್ಕೃತ ಗ್ರಂಥ ತಗೊಂಡ್ರ ಏನ್ರ ಐತೇನು ಎಲ್ಲಾರ ಅಂದ್ರ ಇಲ್ಲ, ಕಲ್ಪನಾ ಮಾಡಿ ಹೇಳಿದ್ದೆ. ಈಗ ಇದು ಅಗ್ರದ ದೇವ ಸ್ವಪ್ನದಲ್ಲಿ ಗುರುವಿನ ಎತ್ತಿಲ್ ಓದಿದೆ ಏನೋ ಒಂದು ಸ್ಟೋರಿ ಹೇಳ್ತಾರಲ್ಲ, ಇದಾಗ್ಲಿ ವಿಚಾರ ಸಾಗರದಲ್ಲಿ ಆರಂಭದಲ್ಲಿ ಶುಭ ಸಂತತಿ ರಾಜ ಇದ್ದ, ಅವ್ರಿಗೆ 3 ಮಂದಿ ಮಕ್ಕಳಿದ್ರು. ಇವು ಕಟ್ಟು ಕಥೆಗಳು. ಅಂದ್ರ ಅರ್ಥ ತಿಳಿಸಲಿಕ್ಕೆ ಒಂದು ಉಪಯೋಗ ಅಷ್ಟೇ. ಆದ್ದರಿಂದ ಅದ ಎಲ್ಲಾರು ಸಂಸ್ಕೃತ ಗ್ರಂಥದಾಗ ಐತೇನಂತ ಹೀಗ್ ತಿಳ್ಕೋಬಾರ್ದು, ಎಲ್ಲ ಕಾಲ್ಪನಿಕ. मिथ्या आचार्य ने मिथ्या शिष्य को उपदेश किया, ग्रंथ को भाषा करके लिखे. संस्कृत ग्रंथ के भाषा करने में मंगलाचरण करे. ಕಾಯ್ತೆ ಮಂಗಲಾಚರಣೆ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ, मंगल करने थे जो ग्रंथ की समाप्ति प्रतिबंधक विघ्न है जिनका नाश होवे है. ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡ್ತೀವಿ ಅಂತಂದ್ರ ವಿಘ್ನಗಳು ಅನೇಕ ಬರ್ತಾವ. ವಿಘ್ನ ತೆರಕಂತಾರ. ವಿಘ್ನದ ಲಕ್ಷಣ ಕಾರ್ಯ ವಿರೋಧಿ ಪ್ರತಿಬಂಧಕ. ಅದಕ್ಕ ಅವಿಘ್ನ ಅಂದ್ರೆ ಪ್ರತಿಬಂಧಕ. ಪ್ರತಿಬಂಧಕ ಎದಕ್ಕಂತಾರ ಅಂದ್ರೆ ಕಾರ್ಯ ವಿರೋಧಿ ಪ್ರತಿಬಂಧಕ.
ಅದಕ್ಕೆ ಪ್ರತಿಬಂಧಕ ಅನ್ನು ವಿಘ್ನ ಅನ್ನು ಒಂದೇ. ಕಾರ್ಯ ಏನ್ ನಡೆದದ ಇದು ಗ್ರಂಥ, ಹೌದಾ? ಈಗ ನಡೆದ ಒಂದ್ ವೇಳೆ ಇಲ್ಲಿ ಏನ್ರ ವಿಘ್ನ ಬತ್ತಂದ್ರ ಬಂದ್ ಬಿಟ್ಟು ಬಿಡ್ತಾನೆ, ಬಂದ್ ಬಿಡ್ತಾನೆ. ಹೀಗೆ ಆದ್ದರಿಂದ ಅದಕ್ಕಾಗಿ ಆ ವಿಘ್ನ ನಾವು ಶಾಂತ ಮಾಡುವ ಸಲುವಾಗಿ ಮಂಗಲ ಮಾಡಬೇಕು ಅಂತ ಹೇಳಿದ್ದಾರೆ. मंगल करने से, हाँ संस्कृत आए मंगल करने से ग्रंथ की समाप्ति की प्राप्ति प्रतिबंधक विघ्न है जिनका नाश होवे. ಈ ಗ್ರಂಥ ನಾವು ಪೂರಾ ಇದನ್ನ ಹೇಳಿ ಮುಗಿಸ್ಬೇಕು ಅಂತ ಅನ್ನುವಲ್ಲಿ ಏನಾದ್ರೂ ಪ್ರತಿಬಂಧಕ ಬತ್ತ ಅಂದ್ರ, ಈಗ ನನ್ನ ಆರೋಗ್ಯನ ಕೆಟ್ಟ ಬಿಡ್ತ ಅಂದ್ರ ನಡೀತದನ ಬಂದ ಆಗ ವಿಘ್ನ. ಆ ರೀತಿ ವಿಘ್ನ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಂಗಲಾಚರಣೆ ಮಾಡಿ ಆ ವಿಘ್ನವನ್ನ ನಾಶ ಮಾಡ್ತೀವಿ, ಪ್ರತಿಬಂಧಕ ಅದು. ವಿಘ್ನ ನಾಮ್ ಪಾಪ ಹೈ. ವಿಘ್ನ ಅಂದ್ರೆ ಏನು? ಅದು ಪಾಪ. ಪಾಪ ಪ್ರತಿಬಂಧಕ ಮಾಡ್ತದೆ. ಪಾಪತೆ ಶುಭ ಕಾರ್ಯಕ್ಕೆ ಸಮಾಪ್ತಿ ಹೋವೇನೆ. ಪಾಪ ಏನ್ ಮಾಡ್ತದ ಅಂದ್ರೆ ಶುಭ ಕಾರ್ಯವನ್ನ, ಒಳ್ಳೆಯ ಕಾರ್ಯವನ್ನ ಮಾಡಿಕೊಡುದಿಲ್ಲ, ಬಂದ್ ಮಾಡಿಸ್ತದ. ಪಾಪ ಕಾ ಮಂಗಲ್ತೆ ನಾಶ ಹೋವೆ. ಆ ಪಾಪ ನಮ್ಮ ಕಾರ್ಯಕ್ಕೆ ಪ್ರತಿಬಂಧಕ ಮಾಡ್ತದ. ಅವಾಗ ನಾವ್ ಏನ್ ಮಾಡ್ಬೇಕು? ಮಂಗಲಾಚರಣೆ ಮಾಡ್ಬೇಕು, अंदर नाश करता है. जो पाप रहित होवे सो भी ग्रंथ के आरंभ में मंगल अवश्य करे. ಒಂದ್ ವೇಳೆ ಹೀಗ ಅನ್ಭವ, ನಾ ಏನ್ ಪಾಪನ ಮಾಡಿಲ್ಲ, ನಾ ಪಾಪನ ಮಾಡಿಲ್ಲಪ್ಪ, ನಾ ಯಾಕೆ ಮಾಡ್ಲಿ ಅಂತ ಹೀಗ ಅಂದರೆ ಪಾಪ ಮಾಡ್ಲಾರ್ದ ಜಗತ್ನಾಗ ಯಾವನು ಇಲ್ಲ. ನಿಜಗುಂಡ್ರು ಹೇಳ್ತಾರೆ, ನಿಂದಿಸಿದಾಗಲೇ ಬಂದಿರುವುದು ಬಹುಪಾಪ. ಅಷ್ಟ ತುಣುಕ್ ಮುಂದೆ ತುಡ್ದು ಅಂದ್ರ ಮಾತು ಮಾತಾಗ ಮನುಷ್ಯ ಸಹಜ ಬಾಳ ಮನುಷ್ಯ ಬರಬರಿ ಇಲ್ಲ, ಅವ್ ಸುಮಾರು ಇರ್ತ ಅಂದ್ರ ನಿಂದ ಆತ, ಹೌದಿಲ್ಲ? ನಿಂದಿಸಿದಾಗಲೇ ಬಂದಿರ್ಬೋದು ಪಾಪ, ಆಯ್ತಾ? ಈಗ ಮನುಷ್ಯಲ್ಲಿ ಮಾತಾದಾಗ ಏನ ಹಾಕಿರ್ತ. ಆದ್ದರಿಂದ ಅದು ಪ್ರತಿಬಂಧಕ ಮಾಡಿ ನಮಗ ಇದು ಮಾಡ್ತದ. ಅದಕ್ಕಾಗಿ ಇಲ್ಲಿ ನಾನು ಪಾಪ ಮಾಡೇ ಇಲ್ಲ, ನಾ ಯಾಕೆ ಮಂಗಲ ಮಾಡ್ಲಿ ಅಂದರೆ ಅದಕ್ಕೆ ಹೇಳ್ತಾರ ಮೈ ಮಂಗಳ ಅವಶ್ಯಕ. ಅಂದ್ರ ಗ್ರಂಥದಲ್ಲಿ ಮಾಡಿಲ್ಲ, ಪಾಪ ಮಾಡಿಲ್ಲ ಅಂದ್ರೂ ನೀ ಅವಶ್ಯ ಗ್ರಂಥ ಮಂಗಳ ಮಾಡಬೇಕು. ಯಾಕೆ ಮಾಡ್ಬೇಕು? ಕಾಯ್ಕೆ जो ग्रंथ आरंभ में मंगल नहीं किया होवे तो ग्रंथ कर्ता विषय पुरुषन को नास्तिक भ्रांति होवे. ನೀವು ಜರ ಪಾಪ ನಾವೇನ್ ಮಾಡಿಲ್ಲ, ನಾ ಯಾಕೆ ಮಾಡೋಣ ಮಂಗಲ ಅತ್ತ ಅಂದ ಮಾಡ್ಲಿಲ್ಲ ಅಂದ್ರ ನಾಸ್ತಿಕ ಭಾವ ಬಂದ್ಬಿಡ್ತು. ನಾಸ್ತಿಕ ಅಂದ್ರೆ ಏನು? ದೇವ್ರಿಲ್ಲ, ದೇನ್ರಿಲ್ಲ, ಏನೂ ಇಲ್ಲ, ಹಿಂಗ ಬಂದ್ಬಿಡ್ತದ. ಆದ್ದರಿಂದ ನಾವು ಮಂಗಲ ಮಾಡಿದ್ರ ಪಾಪ ಇದ್ರ ಅದು ನಿವೃತ್ತಿ ದೋಷ ಆಕತಿ. ಮತ್ ಇಲ್ಲ ಪಾಪ ಅಂದ್ರೂ ಕೂಡ ಆಸ್ತಿಕ ಭಾವ ಬಂದ್ಬಿಡ್ತದ. और ग्रंथकर्ता विषय पुरुषन को नास्तिक भ्रांति हो के ग्रंथ में प्रवृत्ति होवे. ನಾವು ಹೀಗೇನು ಮಂಗಲ ಮಾಡಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಏನೋ ನಾಸ್ತಿಕ ಇದ್ದಾನದ. ನಾಸ್ತಿಕ ಅಂದ್ರೆ ಗೊತ್ತದ? ನಾಸ್ತಿಕ ಅಂದ್ರ 6 ಶಾಸ್ತ್ರಗಳದಾವ. 6 ಶಾಸ್ತ್ರಗಳದಾವು.
ಕಪಿಲಸ್ಯ ಕಣಾದಸ್ಯ ಗೌತಮಸ್ಯ ಪತಂಜಲಿ ಜೈಮಿನಿಸ್ಯ ವ್ಯಾಸಸ್ಯ ಶಾಸ್ತ್ರಣ್ಣೋ ಷಡವು. ಷಡವು ಅಂದ್ರೆ 6 ಶಾಸ್ತ್ರಗಳು. ಕಪಿಲ ಕಣಾದ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಶಾಸ್ತ್ರದಲ್ಲ. ಆಸ್ತಿಕ ಶಾಸ್ತ್ರಗಳು ಇವು 6. ಇನ್ನ 6 ನಾಸ್ತಿಕ ಶಾಸ್ತ್ರಗಳು. 6 ನಾಸ್ತಿಕ ಶಾಸ್ತ್ರಗಳು. ಅಂದ್ರ ಬೌದ್ಧನ ಶಿಷ್ಯರು 4 ಮಂದಿ ಇದ್ದಾರೆ. ಬುದ್ಧ ಧರ್ಮ ಐತಲ್ಲ, ಬುದ್ಧ ಅವನ ಶಿಷ್ಯರು 4 ಮಂದಿ. ಶ್ರೋತಾಂತಿಕ, ವೈಭಾಷಿಕ, ಮಾಧ್ಯಮಿಕ, ಯೋಗಾಚಾರ. ಈಗ ಅವ ಯೋಗಾಚಾರ ಏನ್ ಮಾಡ್ತಾನ? ಬುದ್ಧಿಗೆ ಆತ್ಮ ಅಂತಾನ. ಕಣಿಕ ವಿಜ್ಞಾನವಾದಿ ಅಂತ ಅವನ್ ಕರೀತಾರೆ. ಮಾಧ್ಯಮಿಕ ಏನದು ಶೂನ್ಯತಾತ್ಮ ಅಂತ. ಶ್ರೋತಾಂತಿಕ, ವೈಭಾಷಿಕ ಇವರು ಒಳಗೈತಿ ಅಂತ ಇವ್ ಹೇಳಿದ್ರೆ ಹೊರಗೈತಿ ಅಂತ ಅವ್ರ. ಹಿಂಗ 4 ಮಂದಿ ಹಾದಿ ಬೇರೆನ. ಆದ್ರ ಇವ್ರ ಏನ್ ಹೇಳ್ತಾರ? ದೇವ್ರಿಲ್ಲ, ದೇನ್ರಿಲ್ಲ, ನಿಮ್ ಮನ್ಯಾಗ ಇದ್ರ ಉಗಿರವ. ಹೇಳ್ತಾರೆ. ಇವ್ರ 4 ಮಂದಿ ಅಲ್ಲದ. ಇನ್ನೊಬ್ಬ ಅಂದ್ರ ಜೈನ್ ಧರ್ಮದವರು ಮತ್ತೊಂದನ್ನು ಒಟ್ಟ ಅವ್ರ ಮತದಲ್ಲಿ 24 ಮಂದಿ ತೀರ್ಥಂಕರನ್ನು ಒಪ್ಪುತ್ತಾರ. ಒಳ್ಳಿ ದೇವರಪ್ಪ ಅವರ ಏನೂ ಇಲ್ಲ. ನೀವು ಜನ ಪ್ರಸಾದ ಕೊಟ್ಟರು ತಗೊಳಂಗಿಲ್ಲ. ಈಗ ಬುದ್ಧನ ಶಿಷ್ಯ 4 ಮಂದಿ, ಜೈನ್ ಚಾರ್ವಾಕ್ ದೇಹಾತ್ಮವಾದಿ. ಇವರು ನಾಸ್ತಿಕ 6 ಶಾಸ್ತ್ರಗಳು. ನಾ ಅಭ್ಯಾಸ ಮಾಡಿದ ಗುರು ಮಹಾಮಂಡಲೇಶ್ವರ್ ಕಾಶಿಕಾನಂದ ಗುರುಗಳು. ಅವ್ರಿಗೆ ಟೈಟಲ್ ಏನಿತ್ತು ಅಂತ ಕೇಳಿದ್ರೆ, ದ್ವಾದಶ ದರ್ಶನ ಕಾನನ ಕೇಸರಿ. ದ್ವಾದಶ ದರ್ಶನ ಅಂದ್ರ 12 ದರ್ಶನಗಳು. ಆಸ್ತಿಕ ಶಾಸ್ತ್ರಗಳ 6, ನಾಸ್ತಿಕ ಶಾಸ್ತ್ರಗಳ 6, 12 ಶಾಸ್ತ್ರಗಳೆಂಬ ಕಾನನ ಅಂದ್ರ ಅರಣ್ಯದಲ್ಲಿ. 12 ಶಾಸ್ತ್ರಗಳ ಮತವಾದಿಗಳೆಂಬ ಶಾಸ್ತ್ರಗಳಿಗೆ ಈ ಶಾಸ್ತ್ರಗಳೆಂಬ ಅರಣ್ಯದಲ್ಲಿ ಕಾನನ ಕೇಸರಿ ಅಂದ್ರೆ ಶೂ ಇದ್ದಂಗ. ಇಡೀ ಜಂಗಲ್ ರಾಜ. ಜಗತ್ತಿನಲ್ಲಿ 8 ಶಾಸ್ತ್ರದಾಗೆಲ್ಲ ಬರವ ಹೆಂಗ್ ಜಗತ್ತಿನಲ್ಲಿ ಅಂತೇಳಿ ಕಾಶಿ, ಹರಿದ್ವಾರ, ಋಷಿಕೇಶ ಎಲ್ಲರೂ ಮಹಾರಾಜ್ ಹಿಂಗ ಎಂತ ಜಗದ್ಗುರು ಇದ್ರು ಮಹಾರಾಜ್ ಹಿಂಗಾಗ್ಬೇಕು ಅಂತ. ಅವರಲ್ಲಿ ಇವೆಲ್ಲ ಅಂದ್ರ ಸಂಸ್ಕೃತ ವೇದ ಶಾಸ್ತ್ರ ಉಪನಿಷತ್ ಎಲ್ಲ ಅವ್ರ ಅಲ್ಲೇ ಆಗ್ಯಾವ. ಹಿಂದಿ ಶಾಸ್ತ್ರ ಸೋಲಾಪುರಕ್ಕೆ ಆಗ್ಯಾವ. ಕನ್ನಡ ಶಾಸ್ತ್ರ ಆರೂರು ಜೋಡ್ ಶಿವಪುತ್ರ ಸ್ವಾಮಿಗಳ ಆಗ್ಯಾವ. ಹಿಂಗೆಲ್ಲ ಅಂದ್ರ ಹೇಳೋ ತಾತ್ಪರ್ಯ ಇದು ಯಾಕೆ ಬಂತು? ಮಂಗಲ ಮಾಡಲು ನಾಸ್ತಿಕ ಭಾವ. ನಾಸ್ತಿಕ ಮಾಡಲಿಲ್ಲ, ನಾಸ್ತಿಕ ಭಾವ. ಆ ನಾಸ್ತಿಕ ಶಾಸ್ತ್ರ 6, ಆಸ್ತಿಕ ಶಾಸ್ತ್ರ ಈ 12 ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಬಲ್ಲವರು. ಅದು ಕಾನೂನ ಕೇಸರಿ ಅಂತ ಶೂ ಇದ್ದಂಗೆ ಎಲ್ಲ ಶಾಸ್ತ್ರಗಳಲ್ಲಿ ಅರಣ್ಯದಲ್ಲಿ. ಆ ರೀತಿ ಆದ್ದರಿಂದ ಹೇಳೋ ತಾತ್ಪರ್ಯ ಏನಂತೆ, ಅಲ್ಲಿ ನಾವು ಆಸ್ತಿಕರು ನಾವು. ಅರ್ಥಾತ್ ಇನ್ನೊಂದು ಇದರಾಗ ಮಹತ್ವದ ಮಾತು ಏನಂದ್ರ, ಆಸ್ತಿಕರು ನಾಸ್ತಿಕರು ಅಂತ ಎಣಿಸಬೇಕಾದ್ರೆ ಕೆಲವ್ರು ಏನ್ ಹೇಳ್ತಾರ, ದೇವ್ರನ್ನ ನಂಬದವ ಆಸ್ತಿಕ, ದೇವ್ರನ್ನ ನಂಬಂಗಿಲ್ಲ ಅವ ನಾಸ್ತಿಕ ಅಂತ ಹೆಂಗ ಆತ ಅದಿಲ್ಲ. ಅಲ್ಲ, ವೇದವನ್ನು ಯಾರು ನಂಬುತ್ತಾರೆ ಅವರು ಆಸ್ತಿಕರು. ಆ ದೇವ್ರನ್ನ ನಂಬವಲಕ ಬಿಡವಲಕ. ವೇದವನ್ನ ಅವ ಒಪ್ಪುತ್ತಿದ್ದ ಅಂದ್ರ, ನಂಬುತ್ತಿದ್ದ ಅಂದ್ರ ಅವ ಆಸ್ತಿಕ. ವೇದವನ್ನ ಯಾರು ಒಪ್ಪೋದಿಲ್ಲ ಅವ್ರು ನಾಸ್ತಿಕ ಎಷ್ಟೇ.
ಆ ಈ ರೀತಿ ಆಸ್ತಿಕರು ನಾಸ್ತಿಕರು ಅಂದ್ರೆ ಯಾರು ಅಂದ್ರ ಇದು ನಿಮಗ್ ಗೊತ್ತಿರ್ಲಿ ಅಂತ ನಾ ಹೇಳ್ದೆ ಅಷ್ಟೇ. ಏನ ಆದ್ರಿಂದ ಮಂಗಳ ಮಾಡ್ಲಿಲ್ಲ ಅಂತಂದ್ರ ನಾಸ್ತಿಕ ಭಾವ ಬರುತ್ತದೆ. ಆದ್ದರಿಂದ ಮಂಗಳಾಚರಣೆ ಮಾಡ್ಬೇಕು ಅಂತ ಹೇಳಿದರು. ಆರಂಭ मंगल अवश्य करे काहे थे ग्रंथ आरंभ में मंगल नहीं किया हुए तो ग्रंथ करता विषय पुरुषन को नास्तिक भ्रांति हो के मंगलाचरण ಮಾಡಲಿಲ್ಲ ಅಂದ್ರ ಅವ್ರ ನಾಸ್ತಿಕ ಅದಾನ, ಅವ್ರ ನಾಸ್ತಿಕರ ಅದಾರ. ಅಲ್ಲೇನ್ ಮಂಗಳ ಇಲ್ಲ ಏನು ಇಲ್ಲ ಅಂತೇಳಿ ಈ ರೀತಿ ಭ್ರಾಂತಿ ಆಗುವ ಸಂಭವ ಇದೆ. ಗ್ರಂಥಕ್ಕೆ ಪ್ರವೃತ್ತಿ ಹೋಗಿತ್ತು, ಆದ್ರಿಂದ ಅವರು ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗೋದಿಲ್ಲ. ಇವ್ರ ನಾಸ್ತಿಕ ಭಾವ ಐತಿ ಇಲ್ಲ ಅಂತೇಳಿ ಆದ್ರಿಂದ ನಾವು ಮಂಗಲ ಮಾಡಬೇಕು. ಆ ಸೋಮಂಗಲ್ 3 ಪ್ರಕಾರ का ಆ ಮಂಗಲಾಚರಣ 3 ಪ್ರಕಾರವಾಗಿದೆ. एक वस्तु निर्देश रूप है, दूसरा नमस्कार रूप है, तीसरा आशीर्वाद रूप. ಆ ಮಂಗಲಾಚರಣ 3 ರೂಪದಲ್ಲಿ ಮಾಡಲ್ಪಡುತ್ತದೆ. ಒಂದು ವಸ್ತು ನಿರ್ದೇಶ ರೂಪ ಮಂಗಲ, ಇನ್ನೊಂದು ನಮಸ್ಕಾರ ರೂಪ ಮಂಗಲ, ಮೂರನೇದು ಆಶೀರ್ವಾದ ರೂಪ ಮಂಗಲ. ಅವರು ತಿಳಿಸ್ತಾರೆ. सगुण अथवा निर्गुण जो परमात्मा सो वस्तु कहिए. वस्तु निर्देश रूप मंगल ಅಂದ್ರೆ ಏನು? ವಸ್ತು ಅಂದ್ರೆ ಆ ಸಗುಣ ಬ್ರಹ್ಮ ಇರ್ಲಿ, ನಿರ್ಗುಣ ಬ್ರಹ್ಮನೇ ಇರ್ಲಿ. ಯಾಕ ನಾವು ಎರಡನ್ನೂ ಒಪ್ಪುತ್ತೇವೆ. ಆದ್ದರಿಂದ ಯಾಕಂದ್ರೆ ಅರ್ಥಾತ್ ಸಗುಣ ಬ್ರಹ್ಮ ನಾವು ಗುರುಮುಖದಿಂದ ಅದೇ ನಾನಂತ ತಿಳ್ಕೊಂಡ್ರ ಮುಕ್ತನಾಗುತ್ತಾನೆ. ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಅವ ಸೃಷ್ಟಿಕರ್ತ, ಈ ಜಗತ್ತನ್ನು ಹುಟ್ಟಿಸಿದವ, ಭಕ್ತರಿಗೆ ಫಲಗಳನ್ನು ಕರ್ಮಾನುಸಾರ ಫಲಗಳನ್ನು ಕೊಡುವ ಅವ ಸಗುಣ ಬ್ರಹ್ಮ. ಅರ್ಥಾತ್ ದೇವರು, ಗುಡಿಯೊಳಗಿನ ದೇವರು ಅವು ಎಲ್ಲ ಇವು ಇದ್ರಾಗ ಬರ್ತಾವ, ಸಗುಣದಲ್ಲೇ ಬಂದ್ಬಿಡುವ ಎಲ್ಲ. ಅದು ಮತ್ತೆ ಸಗುಣ ಸಾಕ, ಅದು ನಿರ್ಗುಣ ವಿಷಯ ಅದೆಲ್ಲ ಬ್ಯಾಡ. ಏನ್ ಸಗುಣತ್ವ ನಿರ್ಗುಣ ಜೋ ಪರಮಾತ್ಮ, ಆ ಪರಮಾತ್ಮ ಎರಡು ರೀತಿ ಅದ. ನಿರ್ಗುಣ ಅದನ ಮೂಲತಃ ಮಾಯಾ ಅಂತೂ ಪ್ರಕೃತಿ ವಿದ್ಯಾತ್ ಮಾಯನಂತೂ ಮಹೇಶ್ವರಂ. ಶ್ವೇತಾ ಸತ್ವೋಪನಿಷತ್. ಆ ಮಾಯಾ ಉಪಾಧಿ ಬಂದು ಕೂಡಿದಾಗ ಅವನೇ ಮಹೇಶ್ವರ ಅಂತ ಹೇಳ್ಕೊಂಡ, ಅವನೇ ಸಗುಣ ಬ್ರಹ್ಮ ಅಂತ ಹೇಳ್ಕೊತಾನೆ. ಆ ಮಾಯಾ ಇಲ್ಲ, ನಿರುಪಾಧಿಕವಾದ ಶುದ್ಧ ಚೈತನ್ಯಕ್ಕೆ ನಿರ್ಗುಣ ಬ್ರಹ್ಮ ಅನ್ನುತ್ತಾರೆ. ಈಗ ನಿರ್ಗುಣ ಬ್ರಹ್ಮದರನ್ನೇ ಮಾಡು, ಸಗುಣ ಬ್ರಹ್ಮದರ ಮಾಡು ಅಂದ್ರೆ ವಸ್ತು ನಿರ್ದೇಶ ರೂಪ ಮಂಗಲ ಅಂತಾರೆ. ತಾಕೆ ಕೀರ್ತನ का नाम ವಸ್ತು ನಿರ್ದೇಶ. ಈ ರೀತಿ ಮಾಡೋದಕ್ಕೆ ವಸ್ತು ನಿರ್ದೇಶ ರೂಪ ಮಂಗಲ. ಅದನ್ನ ಇಲ್ಲಿ ಸೋ ಸುಖ ನಿತ್ಯ ಪ್ರಕಾಶ ವಿಭು ನಾಮ ರೂಪ ಅಂತ ನಿರ್ಗುಣವನ್ನು ಮಾಡ್ಯಾರ. निर्देशन है अपना अथवा शिष्य का जो वांछित वस्तु ताके प्रार्थना का नाम आशीर्वाद. ಏನಂತಾರೆ ಆಶೀರ್ವಾದ ರೂಪ ಮಂಗಲ ಅಂತ ಎದಕ್ಕಂತಾರ ಅಂದ್ರೆ ಅಪನ ಅಥವಾ ಶಿಷ್ಯಕ್ಕೆ ವಾಂಚಿತ್ ಗುರುಗಳ ಮನಸ್ಸಿನಲ್ಲಿ ಏನು ಒಂದದ ಅದು ಪೂರ್ತಿ ಆಗೋದು, ಅಥವಾ ಶಿಷ್ಯನಿಗೆ ಜ್ಞಾನ ಆಗಿ ಮುಕ್ತಿ ಆಗಲ್ಲ ಐತೆ. ಮತ್ ಶಿಷ್ಯ ಆಗಿರೋದು ಬರ್ಬೇಕಾದ್ರೆ ಗುರುಗಳಲ್ಲಿ ಏನಿರ್ತೈತೆ ಅಂತ ಅದು ನೀವು ಕೇಳಿದ್ರೆ ಗುರುಗಳಲ್ಲಿ ಏನಿರ್ತದಂದ್ರ ಎರಡು ಇರ್ತಾವ. ಈ ನನ್ನ ಶಿಷ್ಯ ಬಹಳಷ್ಟು ಸೇವಾ ಮಾಡ್ತಾನ, ಇವನಿಗೆ ಧ್ಯಾನ ಆಗ್ಬೇಕು, ಆಶೀರ್ವಾದ ಮಾಡ್ತಾರ. ಹೆಂಗ ಒಂದು ಇಲ್ಲ ಅಂತಂದ್ರ ಹೇ ಪರಮಾತ್ಮ ಇವ್ನಿಗೆ ಬುದ್ಧಿ ಕೊಡ್ತ ಅಂತೇಳಿ ಹೆಂಗ್. ಅದಕ್ಕ ಈ ರೀತಿ ಅದ ಆಶೀರ್ವಾದ ಅಂದ್ರ ಶಿಷ್ಯನ ಸಲುವಾಗಿರ. ಮತ್ತ ನಾನು ಈ ಗ್ರಂಥ ಬರೀಲಿಕ್ಕೆ ಇದು ಪೂರ್ತಿ ಆಗಲಿ,
ಅಂತ ತನ್ನ ಇಚ್ಛಾ ಮತ್ ಶಿಷ್ಯನಿಗೆ ಜ್ಞಾನ ಆಗಿ ಮುಕ್ತಿ ಆಗಲಿ ಅಂತ ಶಿಷ್ಯನ ಆಶೀರ್ವಾದ, ಇದಕ್ಕೆ ಆಶೀರ್ವಾದ रूप मंगल अंतारे। वस्तु ताकि प्रार्थना नाम आशीर्वाद मंगल के तो अपने वांछित प्रार्थना ಚತುರ್ಥ ದೋ ಮೇ ಅಂದ್ರೆ ಇಲ್ಲಿ ಮುಂದೆ ಈಗ ಒಂದು 5 ಅಂದ್ರೆ ಒಂದು 5-6 ದೋಹಾ ಬರ್ತಾವ ಇನ್ ಮುಂದ ಆದ ಮಂಗಲ ಮಾಡ್ತಾರದು ಅಲ್ಲಿ ಹೇಳಿದಾರೆ ಅದು ಚತುರ್ಥ ಅಂದ್ರೆ 4ನೇ ಎಲ್ಲಿ ಓದ್ತಿದ್ರು ಪ್ರಾರ್ಥನಾ ಶಿಷ್ಯಕ್ಕೆ ಪ್ರಾರ್ಥನಾ ಪಂಚಮ ಅಂದ್ರ ಈ ಮಂಗಲವನ್ನು ಎಲ್ಲೆಲ್ಲಿ ಶಿಷ್ಯನ ಸಲುವಾಗಿ ತನ್ನ ಸಲುವಾಗಿ ಏನೇನ್ ಹೇಳ್ಯಾರಲ್ಲ ಅದನ್ನ ಅಲ್ಲಿ ಸೂಚನೆ ಮಾಡಿದ್ರು ಅವ್ರು ಏನ ಅಪ್ನ ವಾಂಛಿತ ಪ್ರಾರ್ಥನಾ ಚತುರ್ಥ ಅಂದ್ರೆ ತನ್ನ ಸಲುವಾಗಿ 4ನೇ ದೋಹದಲ್ಲಿ ಪ್ರಾರ್ಥನಾ ಐತಿ ಶಿಷ್ಯನ ಇಷ್ಟ ಶಿಷ್ಯನಿಗೆ ಬೇಕಾದ ಆ ಶಿಷ್ಯನ ಸಲುವಾಗಿ ಮಾಡಿದ್ದು 5ನೇ ದೋಹದಲ್ಲಿ ಇನ್ನು 334ನೇ ಅಂಕ 334ನೇ अंकದಲ್ಲಿ गणेश और देवी को ईश्वरता पुराण में प्रसिद्ध गणपति ಇದು ಮಾಡ್ತಾರಲ್ಲ ಗಣಪತಿ ಸ್ತುತಿ ದೇವಿದು ಇವು ಕೂಡ ಈಶ್ವರತ ಅಂದ್ರ ಆ ಪರಮಾತ್ಮನಲ್ಲೇ ಬಂದ್ಬಿಡ್ತಾವ ಅವು ಇದು ವ್ಯಾಸರು ಪುರಾಣದಲ್ಲಿ ಬರ್ದಾರ ಅದು ಪ್ರಸಿದ್ಧ ಅದ ಯಾತಿ ಅನೀಶ್ವರಕ ಚಿಂತನೆ ಆದ್ದರಿಂದ ಈಶ್ವರನ ನಾವು ಒಪ್ಪೋದಿಲ್ಲ ಅಂತೇನು ಹಿಂಗೇನಿಲ್ಲ ಅಂದ್ರ ಈಶ್ವರನ ಒಪ್ಪಬೇಕು ಪುರಾಣ ಮೇ ಗಣೇಶ ಕಾ ಜೋ ಜನ್ಮ ಹೈ ಪುರಾಣಗಳಲ್ಲಿ ಗಣೇಶನ ಜನ್ಮ ಏನ್ ಹೇಳ್ಯಾರ तो जीव की न्याय कर्म का फल ने आ गणेशನ ಜನ್ಮ ಅವ ಜೀವರಂತೆ ಅಲ್ಲ किंतु रामकृष्ण आदिकन की न्याय भक्त जन के अनुग्रह वास्ते परमात्मा ही आविर्भाव हुए ರಾಮ ಆಗಲಿ ಕೃಷ್ಣ ಆಗಲಿ ಇವರು ತಮ್ಮ ಕರ್ಮದಿಂದ ಹುಟ್ಟಿಲ್ಲ ಗಣೇಶನು ಕೂಡ ತನ್ನ ಕರ್ಮದಿಂದ ಹುಟ್ಟಿಲ್ಲ ಅರ್ಥಾತ್ ಲೋಕ ಉದ್ಧಾರಕ್ಕಾಗಿ ಇವರು ಸಾಕ್ಷಾತ್ ಮಾಯೆ ಪರಿಣಾಮದವರ ದೇಹ ನಮ್ಮ ಪಂಚಭೂತಾತ್ಮಕ ಪಂಚೀಕರಣ ಆಗಿ ಹುಟ್ಟ್ಯಾವ ಅವ್ರು ಡೈರೆಕ್ಟ್ ಐತೆ ಅದ ಗಾಡಿಗೆ ಸಾಕ್ಷಾತ್ ಮಾಯಾ ಕಾರಣ ಐತೆ ಅದು ಅಂತೇಳಿನ ಮಹಾಭಾರತದಲ್ಲಿ ಯುದ್ಧ ಮಾಡಬೇಡ್ರಿ ಕೌರವ ಪಾಂಡವ್ರಿಗಿನ್ನು ಏನ್ರ ಒಂದಿಟ್ಟು ಕೊಟ್ಕೆ ಬೇಡ ಒಂದ್ 5 ಊರ್ ಕೊಡ್ರಿ ಅಂತ ಕೃಷ್ಣ ಹೇಳಕ್ ಹೋದ ಅವ್ರ ರಾಜ್ಯ ಅವ್ರದೈತೆ ಪಾಂಡುಂದ ಒಟ್ಟೂರ್ ತಗೊಂಡ್ ಕೂತೀರಿ ಮತ್ ಅವ್ರ ತಿಲ್ಲಕ್ ಇರ್ಲಾಕ ಏನ್ ಮಾಡ್ಬೇಕು ಒಂದ್ 5 ಮಂದಿ ಅದಾರ 5 ಊರ್ ಕೊಟ್ಬಿಟ್ಟು ರಾಜ್ಯ ಎಲ್ಲ ನೀವ ತಗೋರಿ ಹೇಳಕ್ ಹೋಗೋಣ ದುರ್ಯೋಧನಂದ 5 ಊರಲ್ಲ ಒಂದು ಸೂಜಿ ಮಣಿ ನೆಲ ಮೇಲಿಟ್ರಿ ಅಟ್ರೂ ಕೊಡಂಗಿಲ್ಲ ಏನ್ ಮಾಡ್ತೀಯ ಕಟ್ರಲ್ಲ ಇವನ್ ನಾನು ಇವ್ ನಡು ಇದು ಮಾಡಕ್ ಬಂದಾನ ಕೃಷ್ಣ ಇಡೀ ಅವನು ಕಟ್ಟ ಅಂದ ವಿರಾಟ್ ರೂಪ ತೊಳ್ಬಿಟ್ರು ಕಟ್ ಅವ್ನ್ ನೋಡ್ಲಕ್ ಬರ್ಲಿಲ್ಲ ನೋಡ್ಲಕ್ ಸ್ವಯಂ ಪ್ರಕಾಶ ಪರಮಾತ್ಮ ಕಣ್ಣು ಕುಕ್ಕಳಕತ್ತು ಅವನು ಹಿಡಿದಪ್ಪ ಅವ್ರಿಗೆ ಯಾಕಂದ್ರೆ ಸಾಕ್ಷಾತ್ ಮಾಯೆ ಕಾರ್ಯ ಐತೆ ಅವನ ದೇಹ ಆದ್ರಿಂದ ಬಂಧನಕ್ಕೊಳಗಾಗ್ಲಿಲ್ಲ ಹೇಳೋ ತಾತ್ಪರ್ಯ ಆದ್ದರಿಂದ ಈ ರೀತಿ ಎಲ್ಲಿಗೆ ಬರ್ತಪ್ಪ गणेश देवन को ईश्वर का पुराण अनीश्वर का चिंतन नहीं पुराण में गणेश का जो जन्म है तो जीव की न्याय कर्म का फल है किंतु राम कृष्ण आदिकन की न्याय भक्तन के अनुग्रह वास्ते परमात्मा का ही आविर्भाव अंದ್ರ ರಾಮ ಕೃಷ್ಣ ಗಣೇಶ ಎಲ್ಲ ಇವು ಪರಮಾತ್ಮನ ಅವತಾರವೇ ಅದರಂತೆ ಸಿದ್ಧಾರೂಢನ ಅವತಾರವೂ ಕೂಡ ಅದು ಜೀವಿಯದ
ಅದೆಲ್ಲ ಲೋಕೋದ್ಧಾರಕ್ಕಾಗಿ ಬಂದದ್ದು. ಎದ್ರ ಮೇಲಿಂದ ಹೇಳ್ತೀವಿ ಅಂತ ಈಗ ನಾ ಹೇಳ್ದೆ, ರಾಮಕೃಷ್ಣಾದಿಗಳು ಹೇಗೋ ಅವತಾರ ತಾಳ್ಯಾನ, ಸಿದ್ಧಾರೂಢನು ಹಂಗ ಅವತಾರ ತಾಳ್ಯಾನ ಅಂತ ನಾ ಹೇಳ. ಎದ್ರ ಮೇಲಿಂದ ಹೇಳ್ತೀವಿ ಯಾವ್ರ ಕೇಳದಂದ್ರ ಹೌದಾ ಇಲ್ಲ ಪ್ರಶ್ನೆ ಮಾಡಬಹುದಲ್ಲ. ರಾಮಕೃಷ್ಣಾದಿಗಳಿಗೆ ಏನೈತಿ ಅವು ಎಲ್ಲ ಇದು ಅದಾವು ಕೆಲವೊಂದು. ಅವ್ರು ರಾಮಾಯಣ ಬರ್ದವ, ಮಹಾಭಾರತ ವ್ಯಾಸರು ಇವ್ರು ಅವ್ರದ್ದು 60 ವರ್ಷ ಮೊದಲ ಬರ್ದಾರೆ, ಹಿಂದಿಗಡೆ ಆಗ್ಯಾವ ಖಾತಿ. ಆದ್ರಿಂದ ಅವತಾರ ಅಷ್ಟೇ ಅಲ್ಲ, ಇದೇ ಗ್ರಂಥದಲ್ಲಿ ಶಂಕರಾಚಾರ್ಯ ಅವತಾರ ಅನ್ನೋ ಬಗ್ಗೆ ಇವ್ರು ಬರ್ದಾರ. ಇದು ಚಾರ್ಧಾಮ್, ಕೇದಾರ್ನಾಥ್, ಬದ್ರಿನಾಥ್ ಅನ್ನೋದೈತಿ. ಕೇದಾರ್ನಾಥ, ಬದ್ರಿನಾಥದಲ್ಲಿ ಶಂಕರಾಚಾರ್ಯರು ಇನ್ನು ಮುಂದೆ ಕಲಿಯುಗ ಬರ್ತದ. ಆ ಕಲಿಯುಗದಲ್ಲಿ ಶಂಕರನೇ ಶಂಕರಾಚಾರ್ಯ, ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತವು ಒಂದೇ ಭಗವಂತವು ಪುನಃ ಪುನಃ ಅಂತ ಪ್ರಮಾಣದ. ಆದ್ದರಿಂದ ಶಂಕರಾಚಾರ್ಯ ಕಲಿಯುಗ ಬಂದಾಗ ಶಂಕರಾಚಾರ್ಯ ಅವತಾರ ತಾಳ್ತಾನು ಅಂತ ನಿಜ ಈ ವ್ಯಾಸರು ಪುರಾಣದಲ್ಲಿ ಬರ್ದಾರ. ಇವನ ಶಿವನೇ ಶಂಕರನಾಗಿ ಬಂದಾನ, ಅವತಾರ ತಾಳ ಗುರ್ತ ಹೆಂಗ್ ಹಿಡಿಯೋಣ ಕೇಳುವ. ಹೌದಿಲ್ಲ? ಬಂದಾನ, ಕಲಿಯುಗ ಬಂತ, ಶಂಕರಾಚಾರ್ಯ ಹುಟ್ಟಿ ಬಂದಾನ, ನಮಗ್ ಗೊತ್ತ ಹೆಂಗ ಇವನ. ಅದಕ್ಕೊಂದು ಚಿಹ್ನೆ ಹೇಳಿದ್ರು. ಬದ್ರಿನಾಥ ಅನ್ನೋದಲ್ಲಿ ಗಂಗಾ ನದಿ ಇರ್ತದೆ. ಆ ಬದ್ರಿನಾಥದಲ್ಲಿ ಗಂಗಾ ನದಿಯಲ್ಲಿ ನೀರಲ್ಲಿ ಮುಳುಗಿ ಒಂದು ಬದ್ರಿನಾಥನ ಮೂರ್ತಿ ತೆಗಿತಾನ ಹೊಳೆ ಅಂದ. ಮೂರ್ತಿ ತೆಗೆದು ರೆಡಿಮೇಡ್ ಸ್ಥಾಪನ ಮಾಡ್ತಾನ ಬದ್ರಿನಾಥ್. ಬದ್ರಿಕಾಶ್ರಮ ಅಂತ ಪ್ರಸಿದ್ಧ ಈಗಲೂ. ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮನೋತ್ರಿ ಅಂತ 4 ಧಾಮ್ ಅಂತ ಈ ದರ್ಶನ ಮಾಡ್ತಾರೆ ಹಿಮಾಲಯದಲ್ಲಿ. ಈ ರೀತಿ ಬದ್ರಿನಾಥನ ಮೂರ್ತಿಯನ್ನು ಗಂಗಾ ನದಿಯಿಂದ ತೆಗೆದು ಯಾವ ಸ್ಥಾಪನಾ ಮಾಡ್ತಾನ ಅವನೇ ಸಾಕ್ಷಾತ್ ಶಂಕರನೇ ಶಂಕರಾಚಾರ್ಯಾಗಿ ಬಂದಾನ ತಿಳ್ಕೊ ಅಂತ ಹೇಳ. ಆ ಕೆಲಸ ಮಾಡ್ದವ ಇವನೇ ಶಂಕರಾಚಾರ್ಯ ಗೊತ್ತ. ಹೀಗೆ ಆ ರೀತಿ ಇದನ್ನ ಯಾಕೆ ಹೇಳಿ, ಸಿದ್ಧಾರೂಢನು ಅವತಾರವೇ ಅಂತ ನಾ ಹೇಳಿದೆ. ಸಿದ್ಧಾರೂಢನು ಶಿವನ ಅವತಾರವೇ. ಎದ್ರ ಮೇಲೆ ಹೇಳ್ತಿ ಅಂದ್ರ ಇಬ್ರು ಕೂಡ ಸುಮ್ ಕುಂದ್ರು ಅಂದರೆ ಜೀವಿಗಳೆಲ್ಲ ಹುಟ್ಟಿ ರಗಡ ಮಂದಿ ಬಂದಾರ ಮನುಷ್ಯರು. ಆದ್ರ ಅವ್ರ ಹೆಸರು ಅಂದ್ರ ನಿಮ್ಮ ಅಜ್ಜನ ಅಜ್ಜ ಯಾರಿದ್ರು ಅಂದ್ರೆ ಗೊತ್ತಿಲ್ಲ ನಿಮಗೆ. ಐತ ಅಜ್ಜ ಗೊತ್ತಿರ್ಬೋದು. ಆ ಅಜ್ಜನ ಅಜ್ಜ ಗ್ರ್ಯಾಂಡ್ ಫಾದರ್ ಯಾರಿದ್ರು ಏನೋ ಗೊತ್ತಿಲ್ಲ. ಹೌದು, ಯಾಕ ಅಳಕೊಟ್ಟು ಹೋಗ್ಯಾವ ಅವೆಲ್ಲ. ಆದ್ರೆ ಸಿದ್ಧಾರೂಢಂದು ಇದು ಈ ಪೃಥ್ವಿ ಜಗತ್ ಎಲ್ಲಿತನ ಅದ, ಸೂರ್ಯ ಚಂದ್ರ ಎಲ್ಲಿತನ ಇರ್ತಾರ ಅಲ್ಲಿತನ ಇರುತ್ತೆ. ಸಿದ್ಧಾರೂಢನ ನಾಮ ಅಲ್ಲಿ ತನಕ ಅಳಕೋದಿಲ್ಲ. ಇಷ್ಟೇ ಅಲ್ಲ, ಬರೇ ಕರ್ನಾಟಕ ಅಲ್ಲ, ಬರೇ ಮಹಾರಾಷ್ಟ್ರ ಅಲ್ಲ, ಫಾರಿನ್ ಎಲ್ಲ ಕಡೆಗೂ ಪ್ರವೃತ್ತಿ, ಎಲ್ಲ ಕಡೆಗೂ ಅವನ ಪೂಜಾ, ಎಲ್ಲ ಕಡೆಗೂ ಅವನ ಇಷ್ಟಾಗಬೇಕಾದ್ರೆ ಸಾಮಾನ್ಯ ಜೀವನದಾಗೋದಿಲ್ಲ. ಕಾರ್ಯದಷ್ಟ ಕಾರಣನುಮಾನ.
ಮಳಿ ತುಂಬಿ ಬಂದದ ಅಂದ್ರೆ ಮಳಿ ಆಗಿದೆ ಅಂತಾನೆ ಎಷ್ಟು ಜಗತ್ತ ಭಾಗತೈತಿ ಸಿದ್ಧಾರೂಢರಿಗೆ ಅಂದ್ರೆ ಅವ ಒಬ್ಬ ಸಾಮಾನ್ಯ ಜೀವ ಅಲ್ಲ, ಪರಮಾತ್ಮನ ಅವತಾರ ಅಂತ ಇದರ ಮೇಲೆ ನಾವು ಅನುಮಾನ ಮಾಡಿ ಹೇಳ್ಬೇಕು. ನೋಡ್ಬೇಕು. ನೋಡಿ ಯಾವತ್ತೂ ಇಲ್ಲಿ ಎಷ್ಟು ಜನ ಏನ್ ಸುದ್ದಿ ಸಾಕ್ಷಾತ್ ಮತ್ತು ಭಕ್ತಿ ಪೂರ್ವಕ ಮನಸ್ಸಿನಲ್ಲಿ ಮಾಡಿದರೆ ಅವ ಪ್ರತ್ಯಕ್ಷ ನಿನ್ನ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಇವೆಲ್ಲ ಪ್ರತ್ಯಕ್ಷ. ಆದ್ದರಿಂದ ಅದಕ್ಕಾಗಿ ಇಲ್ಲಿ ಒಂದು ಅವತಾರದ ಈ ಯಾವ ರಾಮ ಕೃಷ್ಣ ಗಣೇಶ ಈ ಅವತಾರದ ಬಗ್ಗೆ ಬರ್ತಲ್ಲ, ಅದರಂತೆ ಸಿದ್ಧಾರೂಢನು ಕೂಡ ಅವತಾರಿ ಅಂತೇಳಿ ಪ್ರತ್ಯಕ್ಷ ಸಿದ್ಧ ಅದ. ಇನ್ನ ಎಲ್ಲಿಗೆ ಬಂದಿದ್ನಪ್ಪ? नेंद्र नाना ईश्वर का जो कथन है सो सर्व को ईश्वरता द्योतन करने वास्ते है और ईश्वर भक्ति और गुरु भक्ति विद्या की प्राप्ति का मुख्य साधन. ಮತ್ತೊಂದು ಏನ್ ಹೇಳ್ತಾರ ಅಲ್ಲಿ ಈಶ್ವರನ ಅನೇಕ ಪ್ರಕಾರವಾಗಿ ಈಶ್ವರನ ಬಗ್ಗೆ ಹೇಳಿದ್ರು. ಏನಿದೆ ಹೆಸರು ಏನು ಎಟ್ ಬೇಕಾಗ್ತ ಇಟ್ಕೋತ ಹೋಗ್ಬಿಡ್ತಾರೆ ಹೌದಿಲ್ಲ. ಆದ್ದರಿಂದ ಇಲ್ಲಿ ನಾನಾರೂಪ ईश्वर का जो कथन सो ಸರ್ವಕ್ಕೂ ಈಶ್ವರತಾ ದ್ಯೋತನ ಕರ್ನೆ ವಾಸ್ತೆ ಅಂದ್ರೆ ಎಲ್ಲರಿಗೂ ಆ ಪರಮಾತ್ಮ ತಿಳಿಸೋ ಸಲುವಾಗಿ ಅದು ಹೇಳಿದೆ. ಆ ಈಶ್ವರ ಭಕ್ತಿ ಗುರು ಭಕ್ತಿ ವಿದ್ಯಾ ಕಿ ಪ್ರಾಪ್ತಿ ಕಾ ಮುಖ್ಯ ಸಾಧನ. ಈಶ್ವರನಲ್ಲಿ ಭಕ್ತಿ ಇಡೋದು, ಈಶ್ವರನಲ್ಲಿ ಭಕ್ತಿ ಇಡುವುದರಿಂದ ಏನಾಕೈತಿ ಅಂದ್ರ ಜ್ಞಾನ ಕಾ ಸಾಮಗ್ರಿ ಪ್ರಾಪ್ತಿಗೂ ಈಶ್ವರ ಕೃಪಾ ಕೈಗೆ. ಈಶ್ವರನ ಕೃಪಾ ನಮ್ಮ ಮೇಲೆ ಆಗಿದೆ ಅಂತ ಹೇಳಬೇಕಾದ್ರೆ ಆ ಈಶ್ವರನ ಕೃಪಾ ನಮ್ಮ ಮೇಲೆ ಆಗ್ಯದ ಅಂತ ನಾವು ಅನ್ಬೇಕಾದ್ರೆ ಅದಕ್ಕೆ ಕಾರಣ ಹೇಳ್ತದ ಶಾಸ್ತ್ರ. ಜ್ಞಾನ ಕಾ ಸಾಮಗ್ರಿ ಪ್ರಾಪ್ತಿಗೂ ಈಶ್ವರ ಕೃಪಾ ಕೈ. ಜ್ಞಾನದ ಸಾಮಗ್ರಿಗಳು, ಆ ಜ್ಞಾನವನ್ನ ತಿಳಿಸ್ತಕ್ಕಂತ ಅಧ್ಯಾತ್ಮ ಗ್ರಂಥಗಳು, ಅದನ್ನು ತಿಳಿಸಿಕೊಡ್ತಕ್ಕಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ತಿಳಿಸಿಕೊಡವ ಮತ್ತು ಅದ ನಡಿಲಿಕ್ಕೆ ಸಮಯ, ಇದೆಲ್ಲ ಕೂಡಿ ಬರ್ತಂದ್ರ ಸಾಮಗ್ರಿ, ಜ್ಞಾನ ಪ್ರಾಪ್ತಿಯ ಸಾಮಗ್ರಿ ಎಲ್ಲ ಇವು. ನಾವು ತಿಳ್ಕೋಬೇಕಂತ ನಮ್ಮ ಇಚ್ಛಾನು ಅದ, ನಾವು ಬಂದೆ ತಿಳಿಸಿಕೊಡ ಅವನು ಬಂದಾನ. ಇದು ಎಲ್ಲ ಕೂಡಿ ಬಂದ್ರ ಆ ಈಶ್ವರನ ಕೃಪಾ ಆಗ್ಯದ ನಮ್ಮ ಮೇಲೆ ಅದ್ ತಿಳ್ಕೋಬೇಕು. ಅದಕ್ಕೆ ಜ್ಞಾನಕ ಸಾಮಗ್ರಿ ಪ್ರಾಪ್ತಿಗೂ ಈಶ್ವರ ಕೃಪಾ ಕೈ. ಆದ್ದರಿಂದ ಈ ರೀತಿ ಅಲ್ಲಿ ಏನ್ ಹೇಳ್ತಾರ, ಆ ಈಶ್ವರನಲ್ಲಿ ಭಕ್ತಿ ನಾವು ಮಾಡ್ಬೇಕು. ಯಾಕಂದ್ರೆ ಈ ಇಂತಹದ್ದೆಲ್ಲ ಒದಗಿಸಿಕೊಡ. ಆದ್ದರಿಂದ ಆ ಈಶ್ವರನಿಗೂ ನನ್ನ ನಮಸ್ಕಾರ. ಅಲ್ಲದೆ ಗುರು ಭಕ್ತಿ ಮುಂದೆ ಹೇಳ್ತಾನ, ಗುರು ಭಕ್ತಿ ಇಟ್ಟ ಗುರು ಭಕ್ತಿ ವಿದ್ಯಾ ಕಿ ಪ್ರಾಪ್ತಿ ಕಾ ಮುಖ್ಯ ಸಾಧನ. ಯಾಕ ಬ್ರಹ್ಮ ವಿದ್ಯಾ ಕೊಡ ಗುರು. ಆದ್ದರಿಂದ ಗುರುವಿನಲ್ಲಿ ಭಕ್ತಿ ಇಟ್ರೆ ಅವನು ಆ ಬ್ರಹ್ಮ ಜ್ಞಾನ ಪ್ರಾಪ್ತಿ ಮಾಡಿಕೊಡ್ತಾನೆ. ಅದು ನಮಗೆ ಲಘುನ ಜ್ಞಾನ ಆಗಿಬಿಡ್ತದೆ. ಈ ರೀತಿ ಎರಡು ತರ, ಈಶ್ವರನಲ್ಲಿ ಗುರುವಿನಲ್ಲಿ ಭಕ್ತಿ ಇರಬೇಕು. ये सब को भी दोतन करने वास्ते है. ಅದಕ್ಕಾಗಿ ಈ ರೀತಿ ಇನ್ನು ಮುಂದೆ 335ನೇ ಐತೆ ಇಲ್ಲ, 335ನೇ ಅಂಕ. ಅಥ ನಿರ್ಗುಣ ವಸ್ತು ನಿರ್ದೇಶನ ರೂಪ ಮಂಗಲ. ಈಗ ಏನ್ ಮಾಡವ್ರಂದ್ರ ನಿರ್ಗುಣ ವಸ್ತು ರೂಪ ವಸ್ತು ನಿರ್ದೇಶ ರೂಪ ಮಂಗಲ ಮಾಡ್ತಾರೆ. ನಿರ್ಗುಣ ವಸ್ತು ಅಂದ್ರ ಇದು ಅಂದ್ರೆ ನಾವು
ಅವಾಗ ಒಂದು ಇದರಲ್ಲಿ ಅಂತಿದ್ದೀವಿ, ಜಾವಿಭು ಸತ್ಯ ಪ್ರಕಾಶತೆ ಪರಕಾಶತರ ವಿಚಂದ ಸೋ ಸಾಕ್ಷಿ ಮೈ ಬುದ್ಧಿ ಕೋ ಶುದ್ಧ ರೂಪ ಆನಂದ ಅಂತ ಹಿಂಗೊಂದು ದಾಟಿ ಒಳಗ ಅಂತಿದ್ವಿ. ಅದು ಬಿಡು ಹೋಗ್ಲಿ, ಈಗ ಹಂಗ ಅಂದ ಬಿಡೋಣ. ಅದು ಸ್ಮರಣದಿಂದ ಸರ್ವ ವಿಘ್ನಗಳು ಬೇರು ಸಹಿತವಾಗಿ ನಾಶವನ್ನು ಹೊಂದುತ್ತವೆ. ಎರಡನೇದಾಯ್ತು. ಇನ್ನ ಮೂರನೇದ ಅಸುರನ್ ಕೋ ಸಂಹಾರ ಐತಲ್ಲ, ಅದು ತನ್ನನ್ನು ಭಜಿಸುವಂತ ಭಕ್ತರನ್ನು ಯಾವಾಗಲೂ ಕಾಪಾಡುವಂತ ವರಾಹ ಮತ್ತು ಮೊದಲ ಮೇಲಿಂದ ಮೇಲೆ ಹುಟ್ಟಿ ಪೀಡಿಸುವಂತ ರಾಕ್ಷಸರನ್ನು ಸಂಹಾರ ಮಾಡುವಂತವರಾದ ಲಕ್ಷ್ಮೀಪತಿಯಾದ ಶ್ರೀಮನ್ ನಾರಾಯಣನು ಹಾಗೂ ಪಾರ್ವತಿಯ ಪತಿಯಾದ ಶ್ರೀ ಶಂಭುಲಿಂಗನು ಇವರಿಗೆ ನಮ್ಮ ನಮಸ್ಕಾರ ರೂಪ ಮಂಗಲ. ಮೂರನೇದಾಯ್ತು. ನಾಲ್ಕನೇದು ಏನೈತಲ್ಲ, ಜಾಸಕ್ತಿ ಕಿ ಶಕ್ತಿ ಲೈ ಅಂತೇಳಿ, ಆ ನಾಲ್ಕನೇದು ಶಕ್ತಿ ಸ್ವರೂಪವಾದ ದೇವಿಯ ಶಕ್ತಿಯನ್ನು ಪಡೆದುಕೊಂಡು ಪರಮಾತ್ಮನು ವಿಚಿತ್ರವಾದ ಈ ಜಗತ್ತನ್ನು ರಚಿಸುವವನಾದನೋ ಅಂತ ದೇವಿಯು ಈ ಗ್ರಂಥ ರೂಪ ಕಾರ್ಯವು ಪೂರ್ಣಗೊಳ್ಳುವುದಕ್ಕಾಗಿ ನನ್ನ ವಾಣಿಯಲ್ಲಿ ವಾಸವಾಗಿರಲಿ ಅಂತ ದೇವಿಯ ಓದು ನಾಲ್ಕನೇದು ಮಾಡ್ಯಾನ. ಇನ್ನ ಐದನೇದು ಬಂಧ ಹರಣ ಸುಖಕರಣ ಸ್ತ್ರೀ ಅಂತೈತಲ್ಲ, ಐದನೇದು. ಅದರ ಅರ್ಥ ದುಃಖಿತರ ಮೇಲೆ ದಯಾವುಳ್ಳವರಾಗಿ ಭವಬಂಧನವನ್ನು ನಾಶ ಮಾಡಿಕೊಳ್ಳುವಂತವರಾಗಿಯೂ ಇರುವ ಷಡ್ಗುಣ ಐಶ್ವರ್ಯ ಸಂಪನ್ನರಾದ ಶ್ರೀ ದಾದೂಜಿಯವರ ತಂದ್ರ ಗ್ರಂಥಕರ್ತರು ನಿಶ್ಚಲ್ ದಾಸರು. ನಿಶ್ಚಲ್ ದಾಸರ ಇಷ್ಟ ದೇವತಾ ಗುರು ಯಾರು ಅಂತಂದ್ರ ನಮಗ್ ಹೆಂಗ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರವಾದೇವ್ ನಿನ್ನಿಂದ ಅವ್ರ ಯಾರ್ಯಾರ ಶಿಷ್ಯರು ಇರುವಲ್ರಿ ಕರೆ, ಆದ್ರೂ ಎಲ್ಲಾರಿಗೆ ಗುರು ಸಿದ್ಧಾರ್ಥ, ಹೌದಲ್ಲ? ಹಂಗ ನಿಶ್ಚಲ ದಾಸರ ಗುರು ಒಬ್ಬರು ಬೇರೆ ಕರೆ. ಅವರ ಇಷ್ಟ ದೇವತೆ ಹಂಗ ಇಡೀ ಕರ್ನಾಟಕ ಸಿದ್ಧಾರೂಢ ಗುರು ಅಂತೇಳಿ ಹಂಗ ದಾದೂಜಿ ಅನ್ನುವ ಅವ್ರ ಸಾಂಪ್ರದಾಯ ಗುರು ಹೆಂಗ್ ಅಂತವ್ರಿಗೆ ಇಲ್ಲಿ ದಾದೂಜಿಯು ಈ ಗ್ರಂಥವನ್ನು ಓದುವವರು ಅಥವಾ ಕೇಳುವವರು ಅವರ ಜನ್ಮ ಮರಣಾದಿ ದುಃಖಗಳನ್ನು ಆ ದಾದೂಜಿ ನಾಶ ಮಾಡುವಂತವರಾಗಲಿ ಅಂತೇಳಿ ಐದನೇ ನುಡಿ. ಇವೆಲ್ಲ ಏನದಾವು? ಈಗ ಮಂಗಲಾಚರಣದ ಆ ದೋಹಾ ಅಂದ್ರೆ ಪದ್ಯದ ಅರ್ಥ ನಾವು ಹೇಳಿದೀವಿ. ಬರೋಬರಿ ಹೌದಲ್ಲ? ಸಮಯ ಉಳಿತೈತಿ, ಇಲ್ಲಾಂದ್ರೆ ಇದ್ರಾಗ ಒಂದ್ ತಾಸು ಹೋಗ್ಬೇಕು. ಆದ್ದರಿಂದ ಇನ್ನು ಮುಂದೆ ಏನೋ 336ನೇ 336ನೇ ಅಂಕ ಅಥ ವೇದಾಂತ ಶಾಸ್ತ್ರಕ ಆಚಾರ್ಯ ನಮಸ್ಕಾರ. ಈಗ ಏನ್ ಮಾಡ್ತಾರ 336ರಿಂದ ಈಗ ವೇದಾಂತ ಶಾಸ್ತ್ರಕರ್ತ ಆದ ಆಚಾರ್ಯ ನಮಸ್ಕಾರ. ವೇದಾಂತ ಶಾಸ್ತ್ರದ ಮ್ಯಾಲಿನೂ 383ನೇ ಟಿಪ್ಪಣಿ ಬಂದಿದೆ. ಆಮೇಲೆ ಆಚಾರ್ಯದ ಮ್ಯಾಲಿನೂ 384 ಬಂದಿದೆ. ನಮಸ್ಕಾರ ಮೇಲೆ 385 ಐತಿ. ಈಗ ವೇದಾಂತದ ಮೇಲೆ ವೇದಾಂತ ಶಾಸ್ತ್ರದ ಮೇಲೆ 383ನೇ ಟಿಪ್ಪಣಿ ನೋಡ್ರಿ. 383ನೇ ಟಿಪ್ಪಣಿ ವೇದಾಂತ ಶಾಸ್ತ್ರ ಐತಿ.
ವೇದಾಂತ ಅಂದ್ರ ಏನು ಅದರ ಬಗ್ಗೆ ತಿಳಿಸ್ತಾರೆ ಈಗ. वेदांत जो उपनिषद तिनके तात्पर्य का निर्णायक होने थे. ವೇದಾಂತವಾದ ಯಾವ ಉಪನಿಷತ್ತುಗಳು, ವೇದಾಂತ ಅಂದ್ರೆ ಏನು? ಉಪನಿಷತ್ತುಗಳು. ವೇದಾಂತ ಅಂತ ಯಾಕಂದ್ರು ಅಂದರೆ ವೇದದ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದ ಅದಾವ. ಆ ವೇದದಲ್ಲಿ 3 ಭಾಗ ಅದಾವ. 3 ಭಾಗ ಅಂದ್ರೆ ಋಗ್ವೇದ, ಅದರಲ್ಲಿ ಅಂದ್ರ ಈ 4 ವೇದ ಒಂದ ಐತೆ. ಅದ ವೇದ ಅಂದ್ರ ಒಂದ. ಅದನ್ನ ವ್ಯಾಸರು ವಿಭಾಗ ಮಾಡಿದ್ರೆ ಅದನ್ನ 4 ಭಾಗ ಮಾಡಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಭಾಗ ಮಾಡಿದ್ರು. ಇಷ್ಟ ಅಲ್ಲ, ಮತ್ತ ಅದರಲ್ಲಿ ಒಂದೊಂದರಲ್ಲಿ 3 ಭಾಗ ಮಾಡಿದ್ರ ಅದನ್ನ. ಅಂದ್ರ 3 ಭಾಗ ಮಾಡಿದ್ರ. 3 ಭಾಗ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತ 3 ಭಾಗ ಮಾಡಿದ್ರು. 840 ಶಾಖೆಗಳಿಗೆ ಕರ್ಮಕಾಂಡ ಅಂತ ಹೇಳಲ್ಪಡುತ್ತದೆ. 4 ವೇದಗಳಲ್ಲಿ ಕೂಡಿ 840 ಶಾಖೆಗಳಿಗೆ ಆರಂಭದಲ್ಲಿ ಅದಾವ. ಮೊದಲೇ ಕರ್ಮಕಾಂಡ ಅಂತಾರೆ, ಬರೀ ಕರ್ಮನ ಹೇಳ್ತದ. 232 ಶಾಖೆಗಳು ಉಪಾಸನಾ, ಧ್ಯಾನ, ಮಾನಸಿಕ ಕ್ರಿಯೆಯನ್ನು ಹೇಳ್ತದಲ್ಲಿ. 840 ಕರ್ಮವನ್ನು, 232 ಉಪಾಸನೆಯನ್ನು ಮಧ್ಯದಲ್ಲಿಟ್ಟಾರ, ಉಪಾಸನಾ ಕಾಂಡ. ಆಮೇಲೆ ಇದು ವೇದದ ಅಂತಂದ್ರೆ ಕಡಿ 108 ಶಾಖೆಗಳದಾವ. ಉಪನಿಷತ್ತ ತರ. ಉಪನಿಷತ್ ಅಂದ್ರೆ ಎಲ್ಲಿ? ವೇದಾಂತ, ವೇದದ ಅಂತ್ಯದಲ್ಲಿ ಬರ್ತಕ್ಕಂತಹದ್ದು ಅಂದ್ರೆ ಕಡೆಗೆ, ಕೊನೆಗೆ ಜ್ಞಾನ ಮಾರ್ಗವು. 108 ಉಪನಿಷತ್ತುಗಳು ಅವ್ರಿಗೆ ವೇದಾಂತ ಅಂತಾರ. ಅಂತ್ಯ ಭಾಗದಲ್ಲಿ ಕಡೆಗೆ ಅದ. ಆದ್ರಿಂದ ವೇದಾಂತ. ಇನ್ನೊಂದು उपनिषद तिनके तात्पर्य का निर्णायक होने थे. हाँ, तिनका अनुसारी जो ब्रह्म सूत्र उत्तर मीमांसा सो भी ವೇದಾಂತ ಕೈಯೇ. ಈ 108 ಉಪನಿಷತ್ತುಗಳದಾವಲ್ಲ, ಆ ಉಪನಿಷತ್ತುಗಳಲ್ಲಿ ಒಮ್ಮೊಮ್ಮೆ ವಿರೋಧ ಬರೋ ಪ್ರಸಂಗ ಐತಿ. ತಿಳಿತಾ? ಈ ನಮ್ಮ ಕರ್ನಾಟಕದಲ್ಲಿ ಉಪನಿಷತ್ತಿನ ಬಗ್ಗೆ ಬಹಳಷ್ಟು ಅದರ ಮಾಹಿತಿ ಕಡಿಮೆ. ಎಲ್ಲೋ ಒಬ್ಬರಿಗೆ ಅದು ಮುಖ್ಯ ಕಡಿ ಕಾಶಿ, ಹರಿದ್ವಾರ್, ಋಷಿಕೇಶ್ ಪ್ರಸ್ಥಾನತ್ರಯಗಳೇ ಮುಖ್ಯ. ಶ್ರುತಿ ಪ್ರಸ್ಥಾನ್ ಉಪನಿಷತ್, ಸ್ಮೃತಿ ಪ್ರಸ್ಥಾನ್ ಭಗವದ್ಗೀತಾ, ನ್ಯಾಯ ಪ್ರಸ್ಥಾನ್ ಬ್ರಹ್ಮಸೂತ್ರ, ಇವು ಪ್ರಧಾನ. ಹೆಂಗ್ ಆದರೆ ಇಲ್ಲಿ ಏನ್ ಹೇಳ್ತಿದೆ? ವೇದಾಂತ ಉಪನಿಷತ್ ತಾತ್ಪರ್ಯ ನಿರ್ಣಯ. ಆ ಬ್ರಹ್ಮ ಅಂದ್ರ ಬ್ರಹ್ಮಸೂತ್ರ ಅಂತ ಐತಲ್ಲ, ಬ್ರಹ್ಮಸೂತ್ರ ಅದಕ್ಕೆ ನ್ಯಾಯ ಪ್ರಸ್ಥಾನ ಅಂತಾರ. ಇಲ್ಲಿ 383ನೇ ಟಿಪ್ಪಣಿಯಲ್ಲಿ ಅದನ್ನ ಹೇಳಕತ್ತಾರ ಅವ್ರು. ಏನ? ವೇದಾಂತದ ಉಪನಿಷತ್ ತಿನ್ಕೆ ತಾತ್ಪರ್ಯಕ ನಿರ್ಣಯ ಹೋನೈತೆ ಅಂದ್ರ ಆ ಉಪನಿಷತ್ತುಗಳ ತಾತ್ಪರ್ಯವನ್ನು ನಿರ್ಣಯ ಮಾಡತಕ್ಕಂತ ಅವುಗಳಿಗೆ ಅನುಸಾರವಾಗಿ ಯಾವ ಬ್ರಹ್ಮಸೂತ್ರ ಐತೆಲ್ಲ, ಅದು ಉತ್ತರ ಮೀಮಾಂಸಾ 6 ಶಾಸ್ತ್ರಗಳಲ್ಲಿ ಉತ್ತರ ಮೀಮಾಂಸಾ ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರ ಅಂದ್ರೆ ಒಂದೇ, ಉತ್ತರ ಮೀಮಾಂಸಾ ಅಂದ್ರೆ ಒಂದೇ. ನೀ ಯಾವ ಶಾಸ್ತ್ರಕ್ಕೆ ಸಂಬಂಧಪಟ್ಟ? ನೀವೆಲ್ಲ ಯಾವ ಶಾಸ್ತ್ರಕಾರ? ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರು. ವೇದಾಂತನು ಅಂದ್ರು ಅದೇ. ಇನ್ನೊಂದು ಸೋಬಿ ವೇದಾಂತ ಶಾಸ್ತ್ರ. ಆ ಬ್ರಹ್ಮಸೂತ್ರಕ್ಕೂ ಕೂಡ ವೇದಾಂತ ಶಾಸ್ತ್ರವೇ ಅಂತಾರೆ. ಆ ಬ್ರಹ್ಮಸೂತ್ರ
4 ಅಧ್ಯಾಯ ಇದಾವ. ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯ ಇದಾವ. ಒಂದೊಂದು ಅಧ್ಯಾಯದಲ್ಲಿ 4 ಪಾದ ಅದಾವ. 4 ಅಧ್ಯಾಯ 4 16 ಪಾದಗಳದಾವ. 4 ಬ್ರಹ್ಮಸೂತ್ರದ ಮಾಹಿತಿ ಹೇಳಕತ್ತೇನ. ಬ್ರಹ್ಮಸೂತ್ರ ವ್ಯಾಸರಿಂದ ರಚಿತ ಐತಿ. ವೇದ ವ್ಯಾಸರೇ ಬರೆದಂತ ಗ್ರಂಥ ಏನು? ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯ. ಸಮನ್ವಯ ಅಧ್ಯಾಯ, ಅವಿರೋಧ ಅಧ್ಯಾಯ, ಸಾಧನಾ ಅಧ್ಯಾಯ, ಫಲಾಧ್ಯಾಯ ಅಂತ ಅಧ್ಯಾಯಗಳ ಹೆಸರಿವು. 4 ಅಧ್ಯಾಯ, 16 ಪಾದಗಳದಾವ, 191 ಅಧಿಕರಣಗಳದಾವ. ಅದ್ರಾಗ 555 ಸೂತ್ರಗಳದಾವ. ಅಥಾತೋ ಬ್ರಹ್ಮ ಜಿಜ್ಞಾಸ ಮೊದಲನೇ ಸೂತ್ರ, ಜನ್ಮಾದ್ಯಸೇತ 2ನೇ ಸೂತ್ರ. ಹೆಂಗ್ 555 ಸೂತ್ರಗಳದಾವು. ಇದು ಸೂತ್ರ ಅಂತೇಳಿ ಅಭಿಪ್ರಾಯ ಅಷ್ಟೇ, ಸ್ವಲ್ಪ. ಆದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಏನಂದ್ರ, ಇಲ್ಲೊಂದು ಮಾತು ಉಪನಿಷತ್ತಿನಕ್ಕೆ ತಾತ್ಪರ್ಯಕ್ಕೆ ನಿರ್ಣಯ. ಆ ಉಪನಿಷತ್ತುಗಳ ತಾತ್ಪರ್ಯವನ್ನು ನಿರ್ಣಯ ಮಾಡ್ತದ ಅಂತ ಐತಿಲ್ಲ. ಏನ್ ನಿರ್ಣಯ ಮಾಡ್ತದ? ಬರ್ದಾರಿಲ್ಲ, ಬರ್ದಾರ. 383ನೇ ಟಿಪ್ಪಣಿಯಾಗ ಬರ್ದಾರ ಇಲ್ಲ? ಏನಕ್ಕೆ ಬರ್ದಾರ? ವೇದಾಂತವಾದ ಯಾವ ಉಪನಿಷತ್ತು ಅವುಗಳ ತಾತ್ಪರ್ಯವನ್ನು ನಿರ್ಣಾಯಕವಾದ್ದರಿಂದ ಅವುಗಳ ಅನುಸಾರೇ ಅದನ್ನ ನಿರ್ಣಾಯಕವಾದ್ದರಿಂದ ಏನ್ ನಿರ್ಣಯ ಮಾಡ್ತಾರೆ? ಏನ್ ನಿರ್ಣಯ ಮಾಡ್ತಾರೆ? ಅಂದ್ರೆ ಉಪನಿಷತ್ತುಗಳೇನದವಲ್ಲ, ಉಪನಿಷತ್ತುಗಳಲ್ಲಿ ಒಮ್ಮೊಮ್ಮೆ ಸಂದಿಗ್ಧ ಬಂದ್ಬಿಡ್ತದ. ತಾತ್ಪರ್ಯ ಇಲ್ಲ. ಏನ್ ಸಾಮಾನ್ಯ ನಿಮ್ಗೆ ಸಂಪರ್ಕ ಕೊಡ್ಬೇಕಂದ್ರೆ ದ್ವಾ ಸುಪರ್ಣ ಸೈಜ ಸಹಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಫಲಂ ಸ್ವಾದತ್ತಿ ತದನ್ಯ ಅಭಿಚಾಕ ಶೀತಿ ಅಂತ ಉಪನಿಷತ್ತಿನ ಹೇಳ್ಬಾರ್ದು. ಇದು ಸಂದಿಗ್ಧ ಉಪನಿಷತ್ತು. ಇದು ದ್ವಾ ಸುಪರ್ಣ ಸೈಜ 2 ಪಕ್ಷಿಗಳು, ಎರಡು ಪಕ್ಷಿಗಳು ಬುದ್ಧಿ ರೂಪದಲ್ಲಿ ಇರುತ್ತವೆ. ಒಂದು ಹಣ್ಣನ್ನು ತಿನ್ನುತ್ತದೆ, ಇನ್ನೊಂದು ಕುಂತು ಸುಮ್ಮನೆ ಇರುತ್ತದೆ. ಹಿಂಗೆಲ್ಲ ಹೇಳೈತೆ. ಇದಕ್ಕ ಕೆಲವರು ಅನೇಕ ಅರ್ಥ ಮಾಡ್ಕೊಂಡು ದ್ವಾ ಸುಪರ್ಣ 2 ಪಕ್ಷಿಗಳಂದ್ರ ಒಂದು ಜೀವ, ಒಂದು ಪರಮಾತ್ಮ, 2 ಅಂದ್ರೆ ಈ ಶ್ರುತಿ ಭೇದ ಹೇಳೈತಲ್ಲ, ಜೀವ ಬೇರೆ ದೇವ್ರು ಬೇರೆ. ಇಂಥ ಸಂದರ್ಭ ಬಂದ ಹೇಳಿದಾಗ ಬ್ರಹ್ಮಸೂತ್ರ ಏನ್ ಮಾಡ್ತತಿ? ತನಕ ನಿರ್ಣಯ ಕೊಡ್ತದ. ಇದರ ಅರ್ಥ 2 ಜೀವ ಈಶ್ವರ ಅಲ್ಲ, ಅದಕ್ಕ ಕೂಟಸ್ಥ ಮತ್ತು ಸಾಕ್ಷಿ ಜೀವ ಅಂತ. ಆದ್ದರಿಂದ ಈ ರೀತಿ ಇದು ಮಾಡ್ತದ. ಎಲ್ಲಿರ ಅಂತ ಪ್ರಸಂಗ ಬರ್ತಂದ್ರ ಅದಕ್ಕ ಸಮನ್ವಯ ಮಾಡ್ತದ. ಆದ್ದರಿಂದ ಬ್ರಹ್ಮಸೂತ್ರ ಅಂದ್ರೆ ಈ ರೀತಿಯ ಇರ್ಲಿ. ಈಗ ಇದು ಅಂದ್ರ ವೇದಾಂತ ಇದು ಮುಗಿತಾ ಟಿಪ್ಪಣಿ 383. ಎಲ್ಲಿ ವೇದಾಂತ ಶಾಸ್ತ್ರ 336ನೇ ಅಂಕದಲ್ಲಿ ವೇದಾಂತ ಶಾಸ್ತ್ರ ಅಂತ ಬಂದಿತ್ತು, ಅಲ್ಲಿ ಬಂದದಿಲ್ಲ, ಅದನ್ನ ಮುಗಿತದ. ಇನ್ನು ಮುಂದೆ ಏನದ? ಆಚಾರ್ಯ ಐತಿ. ಆಚಾರ್ಯದ ಮೇಲೆ 384 ಐತಿ, ಹೌದಿಲ್ಲ? ಅಲ್ಲೊಂದು ಶ್ಲೋಕ ಕೊಟ್ಟಾರ. ಏನ್ ಕೊಟ್ಟಾರ? ಆಚಿನೋನಿಚ ಶಾಸ್ತ್ರಾರ್ಥಂ. ಆಗಲೇ ಹೇಳಿದ್ನ, ಬಂದಿತ್ತ. ಆಚಿನೋನಿಚ ಶಾಸ್ತ್ರಾರ್ಥಂ ಮಾಚಾರೇ ಸ್ಥಾಪಯತ್ಯಪಿ ಸ್ವಯಮಾಚರತೆ.
ಯಸ್ಮಾದಾಚಾರ್ಯಸ್ತೇನ ಕಥ್ಯತೆ ಅಂತೇಳಿ ಅಲ್ಲೊಂದು ಶ್ಲೋಕ ಏನಾದ್ರ ಅರ್ಥನೂ ಕೊಟ್ಟಾರಿಲ್ಲ ಅಲ್ಲಿ. ಆ ಲೋಕನಕೋ ಶಾಸ್ತ್ರೋಕ್ತ ಆಚಾರ ವಿಷಯ ಸ್ಥಾಪನ ಬಿ ಕರೆ ಅಂದ್ರ ಈ ಲೋಕದ ಜನರನ್ನ ದುರ್ಮಾರ್ಗಕ್ಕೆ ಹೋಗ್ತಾರ ಅವ್ರ ಆಚಾರ ಭ್ರಷ್ಟರಾಗ್ತಾರ, ಹೋಗ್ಲಾರ್ದಲ್ಲಿ ಹೋಗೋದು, ಮಾಡ್ಲಾರ್ದಲ್ಲಿ ಮಾಡ್ತಾರ. ಹೌದಿಲ್ಲ? ಹಂಗ್ ಮಾಡ್ಬ್ಯಾಡ, ಒಳ್ಳೆ ಹಾದಿ ಹಿಡ್ರಿ ಅಂತ ಹೇಳಿ ಅವ್ರನ್ನ ಲೋಕದ ಜನರನ್ನ ಸನ್ಮಾರ್ಗಕ್ಕೆ ತರೋದು. ಯಾರು ಆಗ್ತಾರ ಅವ್ರು? ಅವ ಆಚಾರ್ಯ ಅನ್ನೋ ಜನರನ್ನೆಲ್ಲ ಸನ್ಮಾರ್ಗಕ್ಕ ಸದಾಚಾರಕ್ಕ ತಂದ ಹಚ್ಚುತ್ತಾನೆ. ಒಂದ ಜಾತಿ ಆಪ ಬಿ ಶಾಸ್ತ್ರೋಕ್ತ ಆಚಾರಕ್ಕೂ ಆಚಾರ್ತಾ ಹೈ. ಬರೇ ಮಂದಿಗೆ ಹೇಳೋದು ಅಟ್ಟ ಅಲ್ಲ. ಒಬ್ಬ ಶಾಸ್ತ್ರ ಹೇಳ್ತಿದ್ದ, ಬದ್ನೆಕಾಯಿ ತಿನ್ನಬಾರ್ದು ಅವನೇನು ಶಾಸ್ತ್ರ ಹೇಳ್ದ. ಅಲ್ಲಿಂದ ಶಾಸ್ತ್ರ ಮುಗೀತು, ಮನಿಗ್ ಹೋದ, ಆ ಹೆಂಡ್ತಿಗೆ ಹೇಳ್ದ, ಏನ್ ಕಾಯಿಪಲ್ಲೆ ಮಾಡ್ತೀವಿ ಇವತ್ತ? ಏನ್ ಮಾಡ್ಲಿ ಹೇಳಿ, ನೀವ್ ಹೇಳ್ದ್ ಮಾಡ್ತೇನೆ ಅಂದ್ರೆ ಆ ಬದ್ನಿಕಾಯಿ ತೊಂಬ ಅವನ್ನ ಹೋಳ್ ಮಾಡಿ ಅಡಗಾಯಿ ಅಂತಾರಲ್ಲ, ಅಡಗಾಯಿ ಅಂದ್ರೆ ಓದತ್ತಿಲ್ಲ, ಶೇಂಗಾ ಇವು ಎಲ್ಲ ಮಸಾಲ ಹಾಕಿ ಅದನ್ನ ಮಾಡಂದ. ಏನೇನ ಬುದ್ಧಿ ಈಗಾದ್ರೆ ಹೇಳಿದಲ್ಲ ಶಾಸ್ತ್ರ. ಬದ್ನಿಕಾಯಿ ತಿನ್ಬೇಡತ್ತ ಹೇಳಿ, ಮತ್ತೆ ಈಗ ಬದ್ನಿಕಾಯಿ ಏನು ಅಡಗಾಯಿ ಬದ್ನಿಕಾಯಿ ಮಾಡತ್ತೀಯ? ನೀನು ಮಂದಿಗೆ ಹೇಳೋದು ನೀನು. ಹಿಂಗ ಆಚಾರ ಇರುವುದಿಲ್ಲ. ಮಂದಿಗೆ ಸದಾಚಾರದಲ್ಲಿ ನಡೀರಿ ಅಂತ ಹೇಳೋದಲ್ಲ, ತಾನು ಸ್ವಂತ ಸ್ವಯಂ ಆಚಾರತೆ ತಾನೂ ಕೂಡ ನಡೆದು ತೋರಿಸ್ತಾನೆ. ಹಾದಿ ಬಿಡೋದಿಲ್ಲ, ನೀವು ಹಾದಿ ಬಿಡಬೇಡ್ರಿ, ಅಡ್ಡ ಹಾದಿ ಹಿಡಿಬೇಡ್ರಿ. ಹೆಂಗ್ ದುರ್ಗುಣ ಬೇಡ, ಸದ್ಗುಣ ಇರ್ಲಿ, ಸದಾಚಾರ ಇರ್ಲಿ ಅಂತ ಮಂದಿಗೆ ಹೇಳೋದು, ತಾನು ಸದಾಚಾರದಲ್ಲೇ ನಡೆಯೋದು. ಇವನಿಗೆ ಆಯ್ತು. ಇಲ್ಲಿ ಮುಂದೆ ಅದನ್ನ ಇಡ್ಬೋದು, ಅಷ್ಟೇ ಸಾಕು. ಏನು ಮುಂದೆ ನಮಸ್ಕಾರದ ಮೇಲೆ ಟಿಪ್ಪಣಿ ಐತ್ರಿ, ಆ ಟಿಪ್ಪಣಿ ಇನ್ನ ಐತಿ. ಅದೇನ್ ಅದ್ರ ಸೋಕದ ಅರ್ಥ ಹೇಳಿದ್ರು ಅವರು. ಈಗ ಅದನ್ನ ಸಂಕ್ಷಿಪ್ತ ಹೇಳ್ಬಿಟ್ಟೆ. ಆಚಾರ್ಯ ತಿನ್ಕಾ ನಮಸ್ಕಾರ ಏನೈತಿ ಇಲ್ಲಿ, ಶಾಸ್ತ್ರ ಆಚಾರ ವಿಷಯ ಸ್ಥಾಪಿತ ಕರೆ ಜಾತೆ ಬಿ ಶಾಸ್ತ್ರೋಕ್ತ ಆಚಾರಕ್ಕೂ ಆಚಾರ. ಮಂದಿನೂ ಹಚ್ಚೋದು ಮತ್ತು ತಾನು ಆಚಾರ ಹೇತು ಕರೀಸೋ ಆಚಾರ್ಯಗೆ ಇವನಿಗೆ ಆಚಾರ್ಯ ಅನ್ನುತ್ತಾರೆ. ಈ ಶಾಸ್ತ್ರೋಕ್ತ ಲಕ್ಷಣ ಕರಿ ಸಂಪನ್ನ ಶ್ರೀ ವೇದವ್ಯಾಸಿ ಇಂಥ ಮಂದಿನ ಸದಾಚಾರಕ್ಕೆ ಹಚ್ಚೋದು, ತಾನು ಸದಾಚಾರದಲ್ಲೇನ ಇರೋದು. ಅವ್ರು ಯಾರು ಅಂದ್ರ ಶ್ರೀ ವೇದವ್ಯಾಸ್. ಯಾತೆ ಸೋ ಸಾಧಾರಣ ಸರ್ವ ಆಸ್ತಿಕ ಸಂಪ್ರದಾಯಕ್ಕೆ ಆಚಾರ್ಯ. ವ್ಯಾಸರು ಏನದಲ್ಲ ವೇದವ್ಯಾಸರು. ವೇದವ್ಯಾಸರ ಬಗ್ಗೆ ಹೇಳ್ಬೇಕಂದ್ರ ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ ಅಂತೇಳಿ 7 ಮಂದಿ ಚಿರಂಜೀವಿಗಳಿದ್ದಾರೆ. ಅಶ್ವತ್ಥಾಮ, ಬಲಿ, ವ್ಯಾಸರು ಕೂಡ ಏನದಾರ ಚಿರಂಜೀವಿ ಇದ್ದಾರೆ. ಇನ್ನೂ ಅದ ಬಹುತೇಕ ಕಿಲೆ ಎಲ್ಲರೂ ಕೂತಿರ್ಬೇಕು ಅವ್ರು. ಚಿರಂಜೀವಿ ಯಾಕಂದ್ರ ಕೃಷ್ಣ ಯಾವಾಗಿದ್ದ? ದ್ವಾಪಾರ ಯುಗದಾಗಿದ್ದ, ಹೌದಿಲ್ಲ? ಪಾಂಡವರು ಕೃಷ್ಣ ಇದ್ದಾಗ ಇದ್ರು, ಹೌದಿಲ್ಲ? ಆ ದ್ವಾಪಾರ ಯುಗದಾಗ ಅವಾಗ ಮತ್ತು ಮೊದಲೇ ವ್ಯಾಸರು ಇದ್ದಿರಲಿಲ್ಲ, ಅದಕ್ಕಿಂತ ಮೊದಲೇ ಇದ್ರು ಅವರು.
ಎದ್ರ. ಆಮೇಲೆ ಮುಂದ ಶಂಕರಾಚಾರ್ಯರು ಕಲಿಯುಗಕ್ಕೆ ಇದ್ದಾರೆ. ಹೌದಾ? ಅವಾಗ ವ್ಯಾಸರ ಮೊದಲು ಕೌರವ ಪಾಂಡವರು ಇದ್ದಾಗ, ಕೃಷ್ಣ ಇದ್ದಾಗ, ಅವಾಗೂ ದ್ವಾಪಾರ ಯುಗದಲ್ಲಿನೂ ಎದ್ರು, ಕಲಿಯುಗ ಬಂದಾಗನು ಎದ್ರು. ಶಂಕರಾಚಾರ್ಯರಿಗೆ ಭೇಟಿ ಆದ್ರು. ಆಯುಷ್ಯ ಮುಗಿದಿತ್ತು ಶಂಕರಾಚಾರ್ಯ. ಶಂಕರಾಚಾರ್ಯರಿಗೆ ಇದ್ದದ್ದು ಬರೀ 8 ವರ್ಷ ಆಯುಷ್. ಕೇರಳದಲ್ಲಿ ಬಹುತೇಕ ಕಾಲಡಿ ಅನ್ನೋ ಊರಲ್ಲಿ ನಾ ಹೋಗಿ ಬಂದೇನೆ. ಹೇಳಿ 8 ವರ್ಷ ಆಯುಷ್ಯ ಇತ್ತು. ಆವಾಗ ಋಷಿಗಳು ಬಂದಿದ್ರು. ಋಷಿ ಮುನಿಗಳು ಒಂದು ಹೆಂಡು ಬಂದಿತ್ತು. ಬಂದ ಅಲ್ಲಿ ಒಂದು ಸ್ಥಾನದೊಳಗಿದ್ರು. ಹೇಳಿದಾಗ ಶಂಕರಾಚಾರ್ಯ ಸಣ್ಣ ಹುಡುಗಿದ್ದ, 8 ವರ್ಷದ ಹುಡುಗ, 8 ವರ್ಷದ ಹುಡುಗಿದ್ದ. ಅವ್ರಿಗೆಲ್ಲ ಏನ್ ನೀರ್ ಬೇಕು, ಏನ್ ಬೇಕು ನಿಮ್ಗೆ ಅದ್ ತರೋದು, ಅಲ್ಲಿ ಕಸ ಹೊಡೆಯೋದು, ಅವ್ರಿಗೆ ಕುಂದರ್ಲಾಕ ಇದು ಮಾಡೋದು, ಎಲ್ಲಾ ಸೇವಾ ಮಾಡ್ದ. ಸೇವಾ ಮಾಡಿ ಆಯ್ತಪ್ಪ ಇನ್ನು ಹೋಗ್ತೀವಿ ನಾವು ಅಂತಂದ್ರು. ಎಲ್ಲರಿಗೂ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ ಕೂಡಲೇ ಒಬ್ಬ ಮಹಾತ್ಮ ಬಹಳ ದಯಾ ಬಂತ. ಎಷ್ಟು ಸೇವಾ ಮಾಡ್ತಾನ ಚೆನ್ನಾಗಿ. ಕರೆ ಏನ್ ಮಾಡುದು, 8 ವರ್ಷ ಮುಗಿಲಕ್ ಬಂದದು. ಸರ್ವಜ್ಞ. ಅದಕ್ಕ ಇಂಥವ್ ಇನ್ನ ಇರ್ಬೇಕು ಅಂತೇಳಿ ಹೋಗ್ತೀವ ಅಂದ್ಕೊಳ್ಳಿ. ಅವ್ರಿಗೆ ಏನ್ ನಮಸ್ಕಾರ ಮಾಡಿದ ಶಂಕರಾಚಾರ್ಯ. ಆಯುಷ್ಮಾನ್ ಭವ ಅಂತ ಆಶೀರ್ವಾದ. 8ಕ್ಕೆ 16 ಆಯ್ತು. 16 ಆಯ್ತು. 16 ತನಕ ಮಾತ್ಯ ಆವಾಗ ಲೋಕ ಸಂಚಾರ ಎಲ್ಲ ಮಾಡಿಬಿಟ್ರಿ. ಎಲ್ಲ ನಡ್ಕೋತ ಶಂಕರಾಚಾರ್ಯ ಎಲ್ಲಾ ಮಾಡಿದ. ಎಲ್ಲಾರು ಮಾಡಿದ ಮೇಲೆ ಹಿಂದೆಗಡೆ ಅವ ಅದ್ವೈತವನ್ನ ಸ್ಥಾಪನಾ ಮಾಡಿ ದ್ವೈತವನ್ನ ಖಂಡನ ಮಾಡೋ ಕೆಲಸ ಮಾಡಿದ. 16 ವರ್ಷ ಆಯ್ತು. ಒಬ್ಬ ಆ ಮುದುಕನ ವೇಷ ಧಾರಣ ಮಾಡ್ಕೊಂಡು ವ್ಯಾಸ ಬಂದ ಮುಂದೆ ನಿಂತ. ಮುಂದೆ ಬಂದ ಇದ್ರಿಗೆ ಹೋಗ್ತಿದ್ರ ಮುಂದೆ ಬಂದು ನಿಂತ್ಕೊಂಡ. ಯಾಕಪ್ಪ ಏನ್ ಬೇಕಂತ. ನನಗೆ ನಿನ್ನ ಕೂಡ ಶಾಸ್ತ್ರ ಚರ್ಚೆ ಮಾಡೋದು ಬೇಕಾಗೈತಿ ಅಂತ. ಓ ಹಿಂಗ ಒಬ್ಬ ಸಾಮಾನ್ಯ ಮನುಷ್ಯ ಇವನು ಕೂಡ ಏನ್ ಮಾಡ್ತಾನೆ ಹೆಂಗ ಏರ್ಲಿ ಹಂಗನ ಆಗಲ್ಲ ಅಂದ್ಕೊಳ್ಳಿ. ಆ ಪ್ರಶ್ನೆ ಮಾಡೋದು ಇವ್ ಉತ್ತರ ಹೇಳೋದು, ಇವ್ ಪ್ರಶ್ನೆ ಮಾಡೋದು ಅವ್ರ ಉತ್ತರ ಹೇಳೋದು. ನಡೀತು ಶಂಕರಾಚಾರ್ಯರಿಗೆ ದಿಗಲ್ ಬೀಳಕತ್ತದು. ಅಂತಿಂತ ಪ್ರಶ್ನೆ ಮಾಡಕತ್ತಿದ. ಅವಾಗ ಸಾಕ್ಷಾತ್ ಶಿವನ ಅವತಾರ ಅಲ್ಲ, ಇವ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಕಂಡು ಹಿಡಿದಾರ ಅವರು. ಅವಾಗ ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿದ ಕೂಡನ ವೇದ ವ್ಯಾಸ ಓಹೋ ಮುದುಕನ ವೇಷಧಾರಣ ಮಾಡ್ಕೊಂಡ ತಾವು ಸಾಕ್ಷಾತ್ ವ್ಯಾಸ ಭಗವಂತರಿದ್ದೀರಿ ಕೈ ಮುಗಿದ ಕೂಡನ ತನ್ನ ನಿಜವಾದ ರೂಪ ದಾಳಿ ಎಲ್ಲ ವ್ಯಾಸ ನಮಸ್ಕಾರ ಮಾಡಿದ. ಆಯುಷ್ಮಾನ್ ಭವ. 16-32 ಹೇಳಿದ, ನಾನು ಒಂದು ಕೆಲಸ ನಿನ್ನಿಂದ ಆಗ್ಬೇಕಾಗ್ಯದ, ಅದಕ್ಕೆ ನಾ ಬಂದೇನೆ. ಈಗ ನಿನಗೆ ಆಯುಷ್ಯ ಮುಗಿಲಕ್ ಬಂದಿತ್ತು ಈಗ 16. ಅದಕ್ಕೆ ನಾನು ಈಗ 32 ಮಾಡಿಬಿಟ್ಟೆ. ಅದನ್ನ 16 ವರ್ಷ ಆಯುಷ್ಯ ನಿನಗೆ ಯಾಕೆ ಕೊಟ್ಟೇನಿ ಅಂತ ಕೇಳಿದ್ರ, ನಾನು ಬ್ರಹ್ಮಸೂತ್ರ ಬರ್ದೇನೆ. ಯಾರಿಗೆ ತಿಳಿವಲ್ಲ ಅದು. ಆ ದ್ವೈತವಾದಿಗಳು ಏನೇನು ದ್ವೈತ ಪರವಾಗಿ ಅರ್ಥ ಮಾಡಕತ್ತಾರ. ಅಥವಾ ಉಪನಿಷತ್ತುಗಳು ಅವು ಯಾರಿಗೆ ತಿಳಿವಲ್ಲು. ಆದ್ದರಿಂದ ಭಗವದ್ಗೀತಾ ಯಾರಿಗೆ ತಿಳಿವಲ್ಲ. ನೀ ಏನ್ ಕೆಲಸ ಮಾಡ್ಬೇಕಂದ್ರೆ ಪ್ರಸ್ಥಾನ ತ್ರಯ, ಬ್ರಹ್ಮಸೂತ್ರ, ಭಗವದ್ಗೀತಾ, ಉಪನಿಷತ್, ಈ 3 ಪ್ರಸ್ಥಾನ ತ್ರಯಗಳಿಗೆ ಭಾಷ್ಯ ಬರೀ. 16 ವರ್ಷ ಟೈಮ್ ನಿನಗೆ ಅರ್ಥ ಕೊಟ್ಟೇನೆ. ಇದೊಂದು ಕೆಲಸ ಮಾಡಿ ಲೋಕ ಉದ್ಧಾರ ಆಗಿ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಮುಕ್ತರಾಗಲೇ ಎಲ್ಲರೂ ಮಾಡ್ತೀವಿ ಅಂತೇಳಿ ಆವಾಗ ಮತ್ತ 32 ವಯಸ್ಸು ತನಕ ಇವರೆಲ್ಲ
ಭಗವದ್ಗೀತೆಗೆ ಬ್ರಹ್ಮಸೂತ್ರಕ್ಕೂ ಮತ್ತು ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದರು. ಆದ್ರೂ ತಿಳಿಲಾರ್ದಂಗಾಯ್ತು. ಮಂಡನ ಮಿಶ್ರನ್ನ ಶಿಷ್ಯನ್ ಮಾಡ್ಕೊಂಡು ಇದ್ರ ಮೇಲೆ ಮತ್ತಿಟ್ಟು ತಿಳಿಯಾಗಿ ದುಷ್ಟ ಅಂತ ಶಂಕ ಸಮಾಧಾನ ಇವೆಲ್ಲ ಮಾಡಿ ವಾರ್ತಿಕ ಬರೀ ಅಂತ ಹೇಳ್ಕ ಈ ಲೋಕಕ್ಕೆ ಉದ್ಧಾರ ಮಾಡಿ ಹೋಗ್ಯಾರ ಶಂಕರಾಚಾರ್ಯ. ಆದ್ದರಿಂದ ಈ ರೀತಿ ಇಲ್ಲಿ ವ್ಯಾಸರು ಶಂಕರಾಚಾರ್ಯರು ಏನೈತಲ್ಲ ಅವ್ರಿಗೆ ಇಲ್ಲಿ ನಮಸ್ಕಾರ ಅಂದ್ರ ವೇದಾಂತ ಮತ್ತು ಆಚಾರ್ಯನು ಇವೆಲ್ಲ ತಿಳ್ಕೊಂಡ್ ಬತ್ತ ಏನು ಮುಂದ ಎಲ್ಲಿಗೆ ಬಂದೇವಿ ಅದೇ ಆಚಾರ ಶಾಸ್ತ್ರ ಆಚಾರ್ಯ ತನಕ ನಮಸ್ಕಾರ ರೂಪ ಮಂಗಲ ದಿನಾಚೆ ಅಂದ್ರ ಇಲ್ಲಿ ಉಳಿದ ಟಿಪ್ಪಣಿ ಉಳಿದಿತ್ತಲ್ಲ ಅದ 384 ಅಲ್ಲಿ ಇನ್ನೂ ಉಳಿದಿತ್ತದ ಅದನ್ನ ಸರಿ ಆಚಾರ್ಯ ಆಚಾರ್ಯ ಅಂದ್ರೆ ಅದಕ್ಕ ತಾನು ಆಚರಿಸ್ಬೇಕು ಇನ್ನೊಬ್ರನ್ನು ಆಚಾರ ಮಾಡಕ್ ಹತ್ಬೇಕು. ಅವ ಈ ಶಾಸ್ತ್ರೋಕ್ತ ಲಕ್ಷಣಕರಿ ಸಂಪನ್ನ ಶ್ರೀ ವೇದ ವ್ಯಾಸಜಿ ಇಂಥವ್ರು ಯಾರಿದ್ರು? ತಾನು ಆಚಾರದಲ್ಲಿ ಇರೋದು ಇನ್ನೊಬ್ಬರನ್ನು ಆಚಾರಕ್ಕ ಹಚ್ಚೋ ಸನ್ಮಾರ್ಗ ಅಂದ್ರೆ ವೇದ ವ್ಯಾಸಜಿ ಯಾಕೆ ಸೋ ಸಾಧಾರಣ ಸರ್ವ ಆಸ್ತಿಕ ಸಂಪ್ರದಾಯಕ್ಕೆ ಆಚಾರ. ಈ ನಮ್ಮ ಸರ್ವ ಆಸ್ತಿಕ ಸಂಪ್ರದಾಯ ಏನೈತಲ್ಲ ಸರ್ವ ಸಾಧಾರಣ ಈ ನಮ್ಮ ಆಸ್ತಿಕ ಸಂಪ್ರದಾಯ ಎಷ್ಟೈತಲ್ಲ ಇದು ಅಧ್ಯಾತ್ಮ ನಮ್ಮ ಏನೈತಿ ಎಲ್ಲಕ್ಕೂ ಅವ್ರ ಆಚಾರ್ಯರು ಅಂತೇಳೇನ ವ್ಯಾಸ ಉಚ್ಚಿಷ್ಟ ಜಗತ್ ಸರ್ವಂ ಏನ್ ಹೇಳಿದ? ವ್ಯಾಸ ಉಚ್ಚಿಷ್ಟ ಜಗತ್ ಸರ್ವಂ ಅಂತ ಹೇಳಿದ. ವ್ಯಾಸನು ಉಚ್ಚಿಷ್ಟ ಉಂಡು ಬಿಟ್ಟಂತ ಅನ್ನವನ್ನ ನಾವೆಲ್ಲ ಉಣ್ಣಾಕತ್ತೇವೆ. ಅರ್ಥಾತ್ ಇದು ಅಧ್ಯಾತ್ಮ ಎಲ್ಲ ಅವನ ಪುಣ್ಯನ. ತಾವು ಬ್ರಹ್ಮಸೂತ್ರ ಬರೆದು ಉಪನಿಷತ್ತುಗಳಿಗೆ ಇಂಡಿಕೇಟರ್ ಮಾಡ್ಯಾರ, ವೇದ ವಿಭಾಗಗಳನ್ನು ಮಾಡ್ಯಾರ. ಕರ್ಮಕಾಂಡ ಬೇರೆ, ಉಪಾಸನಕಾಂಡ ಬೇರೆ, ಜ್ಞಾನಕಾಂಡ ಬೇರೆ ಮಾಡಿದವ್ರು ಅವರು. ಹಿಂಗೆಲ್ಲ ಮತ್ತ ಶಂಕರಾಚಾರ್ಯರಿಗೆ ಆಯುಷ್ ಕೊಟ್ಟು ಭಾಷ್ಯ ಬರಿಲಕ್ಕೆ ಹಚ್ಚಿ ಇದೆಲ್ಲ ತಿಳಿದು ಈ ಅಧ್ಯಾತ್ಮ ಸಂಪ್ರದಾಯ ಇದು ಬೆಳೆದು ಜಗತ್ತಿಗೆ ಇದು ಉಪಯೋಗ ಆಗ್ಬೇಕಾದ್ರ ಅವರ ಕಾರಣ. ಅವ್ರು ಬರೇ ಒಂದ ಮಾಡಿಲ್ಲ, ಮಹಾಭಾರತ ಬರ್ದಾರ. 1,00,000 ಶ್ಲೋಕ ಐತ ಮಹಾಭಾರತ. ಎಷ್ಟು? 1,00,000 ಶ್ಲೋಕ ಐತಿ. ಅದರಿಂದ ಮತ್ತ 18 ಪುರಾಣಗಳನ್ನ ಬರ್ದಾರ, ಬ್ರಹ್ಮಸೂತ್ರ ಬರ್ದಾರ. ಇದೆಲ್ಲ ಲೋಕ ಕಲ್ಯಾಣಕ್ಕನೇ ಎಲ್ಲ. ಆದ್ರಿಂದ ವ್ಯಾಸ ಉಚ್ಚಿಷ್ಟ ಜಗತ್ ಸರ್ವಂ ಈ ಅಧ್ಯಾತ್ಮ ಮಾರ್ಗ ಆ ಪುಣ್ಯಾತ್ಮನಿಂದನೇ ಎಲ್ಲ ಪರಂಪರಾ ನಡೆಯುತ್ತೆ ಅಂತೇಳಿ ಈ ಟಿಪ್ಪಣಿಯಲ್ಲಿ ಹೇಳಿದೆ. ಆದ್ರಿಂದ गुरु शिष्य सांप्रदाय करके ग्रंथकर्ता जो मंगल किया है वो आदि अंत की नित्य. ಅದಕ್ಕ ಮಂಗಲಾಚರಣದ ರೂಲ್ಸ್ ಏನಂದ್ರ ಆದಿಯಲ್ಲಿ ಪ್ರಾರಂಭದಲ್ಲಿ ಮಂಗಲ ಮಾಡ್ಬೇಕು, ಅಂತ್ಯದಲ್ಲಿ ಮಂಗಲ ಮಾಡ್ಬೇಕು, ಮುಕ್ತಾಯಕ್ಕೂ ಮಧ್ಯದಲ್ಲಿನೂ ಮಾಡ್ಬೇಕು. ಆದ್ರಿಂದ ಇಲ್ಲಿ ಮಧ್ಯದಲ್ಲಿ ಮಾಡ್ಯ ಅದರದೇ ಅರ್ಥ ಹೇಳೇ ನಾಯಿ ಅದೇನು ಏನ ಈಗ 336 ಈಗ ವೇದ ಶಾಸ್ತ್ರಕರ್ತ ಆಚಾರ್ಯ ನಮಸ್ಕಾರ ಇವು 3 ಹೇಳಿದ್ರಿ ಅದೆಲ್ಲ ಟಿಪ್ಪಣಿ ಹೇಳಿದ್ರಿ. ನಮಸ್ಕಾರ ನೋಡೋದ 382 ಇದು ಒಂದ ಐತಿ 84. ನಮಸ್ಕಾರ ಒಂದು 385 ಐತಿ. ಆಚಾರ್ಯಂದು ಶ್ಲೋಕ ಹೇಳಿವಿ ಅದಲ್ಲ. ಉಳಿದಂದ್ರೆ ನಮಸ್ಕಾರ ಮೇಲೆ ಇದ್ದ 385. ಈಗ 385ನೇ ಟಿಪ್ಪಣಿ ನೋಡ್ರಿ. 385 ಮನಕರಿ ನಮಸ್ಕಾರ ಅಂದ್ರೆ ಏನ್ ಅದನ್ನ ಹೇಳಕತ್ತಾರ ಇಲ್ಲಿ. ನಮಸ್ಕಾರ ಅಂತೀವಲ್ಲ ನಾವು, ನಮಸ್ಕಾರ ಅಂದ್ರೆ
मन करी किंवा वाणी करी ಕಿರಿ ಶರೀರ ಕರಿ ನಮಸ್ಕಾರ ಮಾಡೋದು ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ. ಮಾತು, ಮನಸ್ಸು, ದೇಹ ಈ ಮೂರರಿಂದ ಏನಂತ ಮಾಡಬೇಕು ಅಂದ್ರ अपनी निकृष्टता पूर्वक इष्ट की उत्कृष्टता पूर्वक क्रमते चिंतन कथन और करने का नाम नमस्कार. अंद्रेनो अंद्र नमस्कार एदकंतार अंद्र अपने निकृष्टता के लिए इष्ट की उत्कृष्टता अंद्र इष्ट की उत्कृष्टता अंद्र ताವು ದೊಡ್ಡವರು. ಯಾರಿಗೆ ನಮಸ್ಕಾರ ಮಾಡ್ತೀವಿ ನಾವು ಅದ್ರ ಅರ್ಥ ಹಿಂಗ ಏನೈತಿ, ತಾವು ಈಗ ನಾವು ಸಿದ್ಧಾರ್ಥಿಗೆ ನಮಸ್ಕಾರ ಮಾಡ್ತೀವಿ, ಏನತ್ ಮಾಡ್ತೀವಿ, ತಾವು ದೊಡ್ಡವರು. ಅಪ್ಪನಿ ನಿಕೃಷ್ಟತ, ನಾನು ಸಣ್ಣವನು, ತಾವು ದೊಡ್ಡವರು ಅಂತ ಈ ಭಾವನೆ ಇಟ್ಟುಕೊಂಡ ಮಾತಿನಿಂದ, ಮನಸ್ಸಿನಿಂದ, ಶರೀರದಿಂದ ಮಾಡತಕ್ಕಂಥದಕ್ಕೆ ನಮಸ್ಕಾರ. ನಮಸ್ಕಾರದ ಅರ್ಥ ಹೇಗೆ? ಆದ್ದರಿಂದ ಜಾಸ್ತಿ ಇಲ್ಲಿ ಆ ನಮಸ್ಕಾರದ ಬಗ್ಗೆ ಹೇಳಿದ್ರು. ಅದನ್ನು ಮತ್ತೆ ಇನ್ನೂ ಮುಂದೆ ಹೇಳ್ತಾರೆ ಅವರು, ನಮಗೆ ಉತ್ತಮ. ಅದಕ್ಕಾಗಿ ಈ 3 ಪ್ರಕಾರದ ನಮಸ್ಕಾರ ಕ್ರಮದಿಂದ ಉತ್ತಮ, ಮಧ್ಯಮ, ಕನಿಷ್ಠ ಅಂತ ಹೇಳಲ್ಪಡ್ತದೆ. ಮನಸ್ಸಿನ ನಮಸ್ಕಾರ ಬೀಜದ, ಅದು ಕಾರಣ, ಹೇತು. ಮನಸ್ಸು ಬೇರೆ ಕಡೆ ಇಟ್ಟು ನಮಸ್ಕಾರ ಅದು ಸರಿಯಲ್ಲ. ಜೋ ವಾಣಿ ಕಾ ಹೈ ಸೋ ಅಂಕುರ, ಮಾತಿನಿಂದ ನಮಸ್ಕಾರ ಅಂತೇನಂತ, ಅದು ಅಂಕುರ ಅಂದ್ರೆ ಮಳೆ ಕೊಡಿ ಹೆಂಗ. ಜೋ ಶರೀರ ಕಾ ಹೈ ಸೋ ವೃಕ್ಷ, ಶರೀರದಿಂದ ಮಾಡ್ತಾನಲ್ಲ, ಅವ ಶರೀರದಿಂದ ಭಾಗ್ಯರ ಮಾಡ್ಲಿ, ಹೆಂಗ ಮಾಡಿ ಸಾಷ್ಟಾಂಗ ಹಾಕ್ಲಿ, ಬೇಡ ಕೈ ಮುಗಿಲಿ, ಅದು ವೃಕ್ಷದಂತೆ. ಕಿಸ್ಸೆ ಗುರು ಆದಿಕಕ್ಕೆ ಪ್ರಸನ್ನತಾರು. ಈ ನಮಸ್ಕಾರ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ, ಇದನ್ನ ಮಾಡೋದು ಶ್ರೇಷ್ಠರಿದ್ದವರು, ದೊಡ್ಡ ಗುರು ಮೊದಲಾದವರಿಗೆ, ಮಹಾತ್ಮರಿಗೆ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂದ್ರ ಅವ್ರನ್ನ ಪ್ರಸನ್ನ ಮಾಡುವ ಸಲುವಾಗಿ. ಅವ್ರ ಪ್ರಸನ್ನ ಆಯ್ತಂದ್ರ ಆಶೀರ್ವಾದ ಮಾಡ್ತಾರೆ. ಯಾಕ ನಮಸ್ಕಾರ ಮಾಡಿದವ್ರಿಗೆ ಆಶೀರ್ವಾದ ಮಾಡ್ಬೇಕು, ರೂಢ. ಹಿಂಗ ಮಹಾಭಾರತದಲ್ಲಿ ಯುದ್ಧ ಪ್ರಾರಂಭ ಹೇಳಿದಾಗ ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೆ ಹಂ ಯೋಧತಾಮಾನವಸ್ಥಿತಾಂ ಕರ್ಮ ಕೈಮಯ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೇ ಅಂತ ಅರ್ಜುನ ಕೃಷ್ಣಗೆ ಹೇಳ್ಬೇಕು. ಅರ್ಜುನ, 2 ಸೇನೆಗಳೇನದಾವಲ್ಲ, ಕೌರವ್ರದ್ದು ಪಾಂಡವ್ರದ್ದು, 2 ಸೇನೆಗಳ ಮಧ್ಯದಲ್ಲಿ ಹೋದ್ರು ನಾನು ರಥವನ್ನು ನಿಲ್ಲಿ, ಯಾವ್ಯಾವ ನಾನು ಕೂಡ ಯುದ್ಧ ಮಾಡ್ಲಿಕ್ಕೆ ಬಂದ ಬರೋವರಿಗೆ ನೋಡ್ತಿಲ್ಲ ಅಂತ ಹೇಳ್ದ. ಹಿಂಗ್ ಹೇಳಿ 2 ಹೋದ ನೆನೆಸಿದ. ಆದ್ರ ಹೇಳಿದಾಗ ಮೊದಲ ಏನ್ ಮಾಡಿದ್ರು ಪಾಂಡವ್ರು ಅಂತ ಅಂದ್ರ 5 ಮಂದಿ ಇಳಿದು ಬಂದ್ರು. ಯುದ್ಧ ಶುರು. ಈಗ ಇಳಿದು ಬಂದು ಭೀಷ್ಮಗ ನಮಸ್ಕಾರ ಮಾಡಿದ್ರು. ಅವರು ನಮಸ್ಕಾರ ಮಾಡಿದ ಕೂಡಲೇ ವಿಜಯೀ ಭವ ಅಂತ ಅಂದ್ಬಿಟ್ಟ ಭೀಷ್ಮ. ದುರ್ಯೋಧನ ಮೊದಲಾದವರಿಗೆ ವಿಜಯ ಮಾಡಿ ಸುಮ್ಮ ಆ ಕಡೆ ಹೋಗ್ಬಿಟ್ಟು ಸುಮ್ಮ ಬರೇ. ಅವಾಗ ಭೀಷ್ಮ ಅಂದ, ಈ ಬುದ್ಧಿ ನಿನಗೇನು ಬರಬೇಕು, ಇನ್ನ ಅವ್ರಿಗೆ ಭಾಗವತ ಗೊತ್ತಿಲ್ಲ. ನೀನು ನಮಸ್ಕಾರ ಮಾಡಿದವ್ರಿಗೆ ಆಶೀರ್ವಾದ ಮಾಡಬೇಕಂತ ರೂಲ್ಸ್ ಐತೆ. ನೀ ಮಾಡಿದ್ದೆ ಅಂದ್ರೆ ನಿನ್ನ ಕೊಡ್ತಿದ್ದೆ, ನೇರ ತನಿ ಭಾಗಕ್ಕ ತಯಾರಿಲ್ಲ. ಆದ್ದರಿಂದ ರೂಲ್ಸ್ ಏನೈತಿ, ಆಶೀರ್ವಾದ ಮಾಡೋದ್ರಿಂದ ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ತೈತಿ. ಇದೈತಿ. ಅದಕ್ಕಾಗಿ ಇದು ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದನೂ ಮಾಡತಕ್ಕಂಥದ್ದು ಅದ ಅಂತ ಅವ್ರನ್ನ ಪ್ರಸನ್ನ ಮಾಡುವ ಸಲುವಾಗಿ
ಈ ನಮಸ್ಕಾರ ಮಾಡಬೇಕು. ಆ ಉಪನಿಷತ್ತಿನಲ್ಲಿನೂ ಬಂದದ್ದು, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ವಿದ್ಯಾ ಯಶೋ ಬಲಂ. ಶ್ವೇತಾಶ್ವತರ ಉಪನಿಷತ್, ಕೃಷ್ಣ ಯಜುರ್ವೇದ ಶ್ವೇತಾಶ್ವತರ ಉಪನಿಷತ್ ಏನ್ ಹೇಳ್ತದ? ಅಭಿವಾದನಶೀಲಸ್ಯ, ಅಭಿವಾದನಶೀಲಸ್ಯ ಅಂದ್ರೆ ನಮಸ್ಕಾರ ಮಾಡಿದವನಿಗೆ. ಅಭಿವಾದನ ಅಂದ್ರೆ ನಮಸ್ಕಾರ ಯಾವ ಮಾಡ್ತಾನ? ನಿತ್ಯಂ ವೃದ್ಧೋಪಸೇವನ, ಮಹಾತ್ಮರದ ಅಂತ ತಿಳಿದ ಯಾವ ನಮಸ್ಕಾರ ಮಾಡ್ತಾನ ಅವ್ರ ಪಾದಕ್ಕೆ. ಚತ್ವಾರಿ ತಸ್ಯ ವರ್ಧಂತೆ, 4 ಫಲಗಳು ಸಿಗ್ತಾವ. ಅವಾಗ ಹೋಗಿ ಮಹಾತ್ಮರಿಗೆ ನಮಸ್ಕಾರ ಮಾಡಿದಂದ್ರ 4 ಫಲಗಳ ಪ್ರಾಪ್ತಿ ಆಗ್ತಾವ. ಏನವು? ಆಯು. ಇಟತನ ಹೇಳೇನಿ. ಏನ್ ಹೇಳೇನಿ? ಶಂಕರಾಚಾರ್ಯ ಅಂತವ್ರಿಗೆ ಆಯುಷ್ಯ. ನಮಸ್ಕಾರದಿಂದ ಅವನ ಅವದಿಲ್ಲ ಆಯುಷ್ಮಾನ್ ಭವ ಅಂದ್ರೆ ಅವನ ಆಯುಷ್ಯ ಬರದ ಬಿಡ್ತದೆ. ಆಯು ಅಭಿವಾದನ ನಿತ್ಯ ವೃದ್ಧೋಪಸೇವನ ಚತ್ವಾರಿ ತಸ್ಯ ವರ್ಧಂತೆ ಆಯು ವಿದ್ಯಾ. ಆಯುಷ್ಯ ಮುಗಿಲಕ್ ಬಂದಿತ್ತಂದ್ರೆ ವೃದ್ಧಿ ಆಗಿ ಬಿಡುತ್ತದೆ. ಮತ್ತ ಅವ ವಿದ್ಯಾ ಪ್ರಾಪ್ತಿ, ಬ್ರಹ್ಮಜ್ಞಾನ. ಬುದ್ಧಿಮಾನ್ ಭವ ಅಂದ್ರ ವಿದ್ಯಾ ಪ್ರಾಪ್ತಿ ಆಗ್ತದೆ. ವಿದ್ಯಾ ಯಶೋ, ಅವ ಯಾವುದೇ ಕಾರ್ಯ ಮಾಡ್ತಾನಂದ್ರ ಆ ಮಾಡುವ ಕಾರ್ಯ ಯಶಸ್ವಿ ಆಗುತ್ತದೆ. ಯಶಸ್ವಿ ಭವ. ಆಯು ವಿದ್ಯಾ ಯಶೋ ಬಲ. ಅವನ ಜೀವನದಲ್ಲಿ ಒಂದು ಆ ಮಹಾತ್ಮರ ಆಶೀರ್ವಾದವೆಂಬ ಬಲ, ಶಕ್ತಿ ಇರುತ್ತೆ. ಅವ ಏನ್ ಮಾಡಿದ್ದೆಲ್ಲ ಯಶಸ್ವಿ ಆಗುತ್ತದೆ. ಆದ್ದರಿಂದ ಆಯು ವಿದ್ಯಾ ಯಶಸ್ಸು ಬಲಂ, 4 ಫಲಗಳು ಮಹಾತ್ಮರಿಗೆ ನಮಸ್ಕಾರ ಮಾಡುವುದರಿಂದ ಪ್ರಾಪ್ತಿಯಾಗುತ್ತವೆ. ಇದು ಉಪನಿಷತ್ತಿನಲ್ಲಿ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿದ ಮಾತು. ಅದಲ್ಲ, 1.5 ತಾಸು ಮುಗಿದು ಹೋಗ್ಯದೀಗ. ಮತ್ತೆ ಏನು ತಗೋಣ? ಹ್ಞೂ ಅಂದ್ರ ಹೂನ ಆಯ್ತಾ, ನಡೀಲಿ. ಏನಂತೆ? ಸಾಕಂದ್ರೆ ಬಿಟ್ಟಿವೆ. ಯಾಕಂದ್ರೆ ನಾ ನೀಡಾಮದೇನೆ ಉಣಾವನಿ ಸಾಕನ್ನು ತಾನ ನೀಡಬೇಕ. ಏನ್ ಪರವಾಗಿಲ್ಲ, ಅತಿನೂ ಬೇಡ ಎಲ್ಲಿ. ಯಾಕಂದ್ರೆ 1 ತಾಸಿನ ರೋಡ್ ಐತಿ. ಆದ್ರೂ ಕೂಡ ಅಂದ್ರ ನಾವು ಒಮ್ಮೆ ಪೂರಾ ಮುಗಿಸಿ ಒಟ್ಟ ಹೋಗೋಣ ಅಂತ ವಿಚಾರ. ಅದಕ್ಕೆ ಮೊದಲು ಬಂದಾಗ 2 ತಾಸು ಹೇಳಿದ್ವಿ. ರೂಲ್ ಸರ್ 1 ತಾಸು. ಯಾಕಂದ್ರೆ ನಾವು ಕಂಜೂಸ್ ಇಲ್ಲ. ಈಗ ಎಲ್ಲಿಗೆ ಬಿಟ್ಟಿದ್ದೇವೆ ಅಂದ್ರ ಇಲ್ಲೇ 336ಕ್ಕೆ ಬಿಟ್ಟೇವೆ. ಅದಲ್ಲ